ಮನುಷ್ಯನ ಸ್ವಭಾವ ಏನದ ಅಂತ ಕೇಳಿದ್ರ ಸ್ತ್ರೀ ಪುತ್ರ ಧನ ಸಂಪತ್ತುಗಳಲ್ಲಿನೇ ಪ್ರೇಮ ಇಟ್ಟ, ಅದಕ್ಕನೆ ಏನಾಯ್ತು ಇವನಿಗೆ ಅಂದ್ರೆ ದುಃಖ ಆಯಿತು ಅಂದ್ರೆ ಅವರು. ಪರಮಾತ್ಮನ ಮೇಲೆ ನೀ ಪ್ರೇಮ ಇಟ್ಟಿದ್ದಿ ಅಂದ್ರೆ ನಿನಗೆ ದುಃಖ ಆಗ್ತಿದ್ದಿಲ್ಲಪ್ಪ. ಸ್ತ್ರೀ ಪುತ್ರಾದಿಗಳೇ ಸತ್ಯ ನಿತ್ಯ ಅಂತ ತಿಳ್ಕೊಂಡು ಮಾಯದಿಂದ ಬದ್ಧಿತನಾಗಿರ್ತಕ್ಕಂಥ ಜೀವನು ಪ್ರತಿ ಕ್ಷಣ ದುಃಖವನ್ನ ಅನುಭವಿಸ್ತಾ ಇದ್ದಾನ ಅನ್ನುವುದನ್ನು ತಿಳಿಸ್ತಾ ಇವತ್ತು ಸುಂದರವಾಗಿರ್ತಕ್ಕಂಥ ದೃಷ್ಟಾಂತವನ್ನ ಹೇಳ್ತಾ, ಪ್ರಪಂಚದಲ್ಲಿ ನಿರಾಸಕ್ತ ಭಾವನೆ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಹುಟ್ಟಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶ್ರೀ ರಾಮಾನುಜಾಚಾರ್ಯಕ್ಕೆ ಜೀವನ್ ಮೇ ಏಕ್ ಪ್ರಸಂಗ ಹುವಾತ. ರಾಮಾನುಜಾಚಾರ್ಯರು ಅಂತಕ್ಕಂಥ ಪುಣ್ಯಾತ್ಮನ ಜೀವನದೊಳಗೆ ಒಂದು ಕಥೆ ಬರ್ತದ. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ, ಒಬ್ಬ ರಂಗದಾಸ ಅಂತಕ್ಕಂಥ ಶೇಟ್ ಇದ್ದಂತ ಆ ಊರೊಳಗ. ಅವನು ವೇಶ್ಯ ಮೇಲೆ ಬಹಳ ಪ್ರೇಮ ಇದ್ದ. ಒಬ್ಬ ವೇಶ್ಯಳಿದ್ಲಂತ, ಆಕೆಯನ್ನ ಬಹಳ ಪ್ರೀತಿ ಮಾಡ್ತಿದ್ನಂತ. ಅವ ಪ್ರೀತಿ ಎಷ್ಟು ಪ್ರೀತಿ ಇದ್ದ ಅಂದ್ರ ಆಕೆ ಕಾಲ ನೆಲಕ್ಕಿಟ್ರ ಮಣ್ಣಾಗುತ್ತದ ಅಂತ ಪ್ರೀತಿ ಮಾಡ್ತಿತ್ತು. ಮನುಷ್ಯನ ಸ್ವಭಾವ ವಿಷಯದಲ್ಲಿ ಆಸಕ್ತನಾಗಿರ್ತಕ್ಕಂಥ ಜೀವನಿಗೆ ಅದನ್ನು ಬಿಟ್ರೆ ಮತ್ತೊಂದು ಪ್ರಪಂಚನೇ ಇರಂಗಿಲ್ಲ ಅಂತಾರ ಅವರು. ಬಲಿದ ಲೌಕಿಕನಿಗೆ ಸತಿಪುತ್ರಾದಿಗಳೇ ಬ್ರಹ್ಮ ಶಾಸ್ತ್ರ ಹೇಳ್ತಲ್ಲ. ಯಾವನು ಲೌಕಿಕದೊಳಗೆ ಸತ್ಯ ನಿತ್ಯ ಅಂತ ತಿಳ್ಕೊಂಡು ಜೀವನ ಮಾಡ್ತಾನ, ಅವನಿಗೆ ಸ್ತ್ರೀ ಪುತ್ರ ಇವೇ ಏನದವಂದ್ರೆ ಅವೇ ದೇವರಾಗಿ ಕುಂತಾವಂತ. ಮತ್ತೊಂದು ದೇವರೇ ಕಾಣಂಗಿಲ್ಲ. ಯಾವ ದೇವರನ್ನ ಆರಾಧನೆ ಮಾಡಿದ್ರ ಅವನ ಜೀವನ ಸಾರ್ಥಕ ಆಗ್ತದ, ಅದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಅದು ಏನಾಗ್ತದಂದ್ರೆ ಪ್ರಪಂಚದಲ್ಲಿ ಆಸಕ್ತಿ ಬೆಳೆಸ್ಕೋತಾನ ಮನುಷ್ಯ. ಅದಕ್ಕೆ ಮಹಾತ್ಮ ಏನಿದ್ದ ರಾಮಾನುಜಾಚಾರ್ಯ ಅಂತ ಕೇಳಿದ್ರ ಅವ ಭಗವಂತನ ಭಕ್ತ. ಆ ಮನುಷ್ಯ ವೇಶ್ಯಳನ್ನ ಪ್ರೀತಿ ಮಾಡ್ತಿದ್ದ. ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರ, ಸಂಚಾರ ಮಾಡ್ತಾ ಹೋಗ್ತಾ ಹೋಗ್ತಾ ಅವರು ದೇವ ಮಂದಿರದಿಂದ ಮುಂದಾಶಿ ಹೊಂಟಿದ್ರಂತಿಬ್ರು. ಅವ ರಂಗದಾಸ ಮತ್ತು ವೇಶ್ಯ ಇಬ್ರು ಆ ರಂಗನಾಥನ ಗುಡಿ ಮುಂದಾಶಿ ಹೊಂಟಿದ್ರಂತವ್ರು. ಹೋಗ್ತಕ್ಕಂಥ ಪ್ರಸಂಗದೊಳಗೆ ಏನಾಯ್ತ್ರಿ ಅಂದ್ರ, ಅವ ಬಿಸಿಲು ಹತ್ತದ ಆಕೆಗೆ ಅಂತ ತಿಳ್ಕೊಂಡು ಆಕೆ ಪ್ರೇಮಕ್ಕಾಗಿ ಛತ್ರಿಯನ್ನ ಆಕೆಗೆ ಹಿಡಿದಿದ್ದ. ತಾನು ಬಿಸಿಲಾಗ ನಡೆದಿದ್ನಂತ. ತಾನು ಬಿಸಿಲಾಗ ಹೋಗ್ತಾ ಛತ್ರಿ ಆಕೆ ಮೇಲೆ ಹಿಡಿದಿದ್ದ, ಬಿಸಿಲು ಬೀಳಬಾರ್ದಂತ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಹೊರಗೆ ಬರ್ತಕ್ಕಂಥ ರಾಮಾನುಜಾಚಾರ್ಯರು ಈ ದೃಶ್ಯವನ್ನು ನೋಡಿದರು. ಆಶ್ಚರ್ಯನಿಸ್ತವನಿಗೆ, ಎಷ್ಟು ಉತ್ಕಟವಾಗಿರ್ತಕ್ಕಂಥ ಪ್ರೇಮ ಇರಬೇಕು ಇವನಿಗೆ ಅಂತ ತಿಳ್ಕೊಂಡು ಅವ ಏನು ಮಾಡಿದ ಅಂದ್ರೆ, ಅವ್ರು ಬೆನ್ನತ್ತಿಯಿಂದ ಹೋದ. ಆ ವೇಶ್ಯ ಮನೆಗೆ ಹೋದ ಬಳಿಕ ಅವನಿಗೆ ಭೇಟಿಯಾದನಂತ. ಭೇಟಿಯಾದ, ನಿನ್ನ ಅದ್ಭುತವಾಗಿರ್ತಕ್ಕಂಥ ಪ್ರೇಮವನ್ನು ನೋಡಿ ನಾನು ಬಹಳ ಖುಷಿಯಾದೆ ಅಂದ್ರಂತವ್ರು. ಎಷ್ಟರ ಪ್ರೀತಿ ನೀ, ಯಾವುದಕ್ಕ ಪ್ರೀತಿ ಮಾಡಿದ್ ನೀನು? ಸ್ತ್ರೀ ಆ ದೇಹವನ್ನ ಪ್ರೀತಿ ಮಾಡಕತ್ತಿದ್ ನೀನು. ಹೇಳ್ತಾರ ಅವರು, ದೇಹದೊಳಗೆ ಏನದಪ್ಪ, ಅಸ್ಥಿ ಮಾಂಸ ಚರ್ಮಮಯವಾಗಿರ್ತಕ್ಕಂಥ ದೇಹವನ್ನು ಇಷ್ಟು ಪ್ರೀತಿ ಮಾಡಕತ್ತಿದೆಯಲ್ಲ, ನಿನ್ನ ಪ್ರೀತಿ ನೋಡಿ ನನಗೆ ಆಶ್ಚರ್ಯ ಆಗ್ಯದ ಅಂತಾರ ಅವ್ರು. ಆಶ್ಚರ್ಯ ಆಯಿತು. ಯಾಕಂತ ಕೇಳಿದ್ರ, ಒಂದು ಹೆಣ್ಣಿನ ದೇಹದೊಳಗೆ ನೀ ಏನು ನೋಡಾಕತ್ತಿದಿ? ನೀನು ಪ್ರೀತಿ ಭಾವದಿಂದ ನೋಡಾಕತ್ತಿದಿ. ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರ, ಅಮೇದ್ಯದ ಅಡಿಕೆ, ಮೂತ್ರದ ಕುಡಿಕೆ, ಕೀವಿನ ಅಡಿಕೆ, ಸುಡಲಿ ದೇಹವ ಒಡಲವಿಡಿದು ಕೆಡದಿರು ಚನ್ನಮಲ್ಲಿಕಾರ್ಜುನನ ಅರಿಮರುಳೆ. ಅಕ್ಕ ಹೇಳ್ತಾಳಲ್ಲ, ಕೌಶಿಕನಿಗೆ ಮಾತು ಹೇಳ್ತಾಳಲ್ಲೋ ಮೂರ್ಖ, ಯಾವುದನ್ನ ನೋಡಿ ನೀ ಪ್ರೀತಿ ಮಾಡಾಕತ್ತಿದೆಲ್ಲ ಇದ್ರೊಳಗೆ ಏನದ ಅಂತಳಾಕಿ. ವೈರಾಗ್ಯ ಉತ್ಪತ್ತಿ ಮಾಡಬೇಕಾಗಿತ್ತಂದ್ರ ಮನುಷ್ಯ ಒಂದೀಟು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಯಾವ ವಸ್ತುವನ್ನು ನಾವು ಪ್ರೀತಿ ಮಾಡಾಕತ್ತೀವಿ, ಆ ಪ್ರೀತಿಗೆ ಅದು ವಸ್ತು ಯೋಗ್ಯ ಅದನೋ ಇಲ್ಲೋ, ಹೌದಿಲ್ರಿ? ಅದು ವಿಚಾರಪೂರ್ವಕವಾಗಿ ನಾವು ಮಾಡಿದ್ವಿ ಅಂದ್ರೆ ಗೊತ್ತಾಗ್ತದ ಅದ್ರ ಸ್ಥಿತಿ ಏನದ ವಾಸ್ತವಿಕ. ಯಾವಾಗ ಕೌಶಿಕ ರಾಜ ಅತಿಯಾಗಿರ್ತಕ್ಕಂಥ ಮೋಹವನ್ನು ತೋರಿಸ್ತಿದ್ದ, ಅಕ್ಕ ಅಂತಳಿದ್ರೆ ಏನದ ಅಂತ, ಇದೇನದ ಹೊಲಸದ, ಇದು ಸುಮ್ಮ ಭಗವಂತ ಮ್ಯಾಲಿಟ್ಟು ಚರ್ಮ ಒದಿಶಾನಂತ ಚಂದ ಕಾಣಕತ್ತದ, ಕೆಂಪೋ ಬಿಳಿನೋ ಕರ್ಗೋ ಕಾಣಕತ್ತದ. ಅದೇ ಹೊರಗಿಂದ ಒಳಗಿಂದ ಹೊರಗೆ ಮಾಡಿಟ್ಟಿದ್ದಂದ್ರೆ ಹೆಂಗಿತ್ರಿ ಪರಿಸ್ಥಿತಿ? ಯಾವುದನ್ನು ಮೋಹ ಮಾಡಕತ್ತೀವಿ, ಅದೇ ಮೋಹ ಮಾಡತಕ್ಕಂಥ ವಸ್ತು ಒಂದಿನ ವೈರಾಗ್ಯಕ್ಕೆ ಕಾರಣ ಆಗ್ತಿತ್ತು. ಹೌದಂತೀರ ಇಲ್ಲ?
ಹೇಮರೆಡ್ಡಿ ಮಲ್ಲಮ್ಮ ಬಹಳ ಪರಮ ಭಕ್ತಳಕ್ಕಿ, ಹೌದಿಲ್ರಿ? ಅವನ ಮೈದನ ವೇಮನ ಅತಿಯಾಗಿ ವೇಶ್ಯೆಯ ಮನೆಯಲ್ಲಿ ಇರ್ತಿದ್ದ, ಅತಿ ಪ್ರೀತಿ ಇಟ್ಕೊಂಡಿದ್ದಕ್ಕಿ ಮೇಲೆ. ನಿಮಗೆ ಗೊತ್ತ ಇತಿಹಾಸ, ಅದಿಲ್ರಿ? ಎಷ್ಟು ಪ್ರೀತಿ ಇತ್ತಾಕಿ ಏನು ಬೇಡ್ತಾಳ ಅದು ಒಯ್ದು ಕೊಡ್ತಿತ್ತಂತದು. ಮನೆಗೆ ಹೆಂಡತಿ ಇದ್ರೂ ಒಂದು ದಿನ ಮನೆಗೆ ಇರ್ತಿದ್ದಿಲ್ಲ, ಹಗಲು ರಾತ್ರಿ ವೇಶ್ಯಳ ಮನೆಯವ್ರು ಇರ್ತಿದ್ದ. ಒಂದು ದಿನ ನೀರಿಗೆ ಹೋಗಿದ್ಲಂತ ಮಲ್ಲಮ್ಮ, ಆ ವೇಶ್ಯನು ಬಂದಿದ್ಲಂತ. ನೋಡಿದ್ಲು ಮಲ್ಲಮ್ಮನ. ಆಕೆಯ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕವಾಗಿರ್ತಕ್ಕಂಥ ಸೌಂದರ್ಯ, ಭಗವದ್ ಪ್ರೇಮದಿಂದ ತುಂಬಿರ್ತಕ್ಕಂಥ ಆ ತಾಯಿಯ ಮುಖದ ಕಳೆ ವಸ್ತುಗಳಿಂದ ಒಳಿತಿರ್ಲಿಲ್ಲ. ಅದು ಏನಿತ್ತು? ಭಗವಂತನ ಬ್ರಹ್ಮತೇಜ ಆ ಮುಖದ ಕಳೆಯೊಳಗ. ನೋಡಿ ಆಶ್ಚರ್ಯ ಆಯ್ತಕ್ಕಿಗೆ. ದೊಡ್ಡ ವಿಭೂತಿ ಹಚ್ಕೊಂಡಿದ್ಲು, ಅಗಲು ಕುಂಕುಮ ಹಚ್ಕೊಂಡು ನತ್ತನ್ನ ಮೂಗಿನೊಳಗಿಟ್ಟುಕೊಂಡು ಬಂದಿದ್ಲು. ಆ ದೃಶ್ಯವನ್ನು ನೋಡಿರ್ತಕ್ಕಂಥ ವೇಶ್ಯಳಿಗೆ ಮನಸ್ಸಾಯಿತು. ಎದರ ಮೇಲೆ? ಆ ನತ್ತಿನ ಮೇಲೆ ಮನಸ್ಸಾಯಿತು, ಅದಿಲ್ರಿ? ನತ್ತಿನ ಮೇಲೆ ಮನಸ್ಸಾಯಿತು. ಮನಿಗೋದ್ಲು. ಬಂದ ಇವ ವೇಮನ. ಬಂದ ಬಳಿಕ ನೀವು ಒಳಗೆ ಬರಬೇಡ ಅನ್ಲಾಕಿ. ಯಾಕೆ, ನಿನಗೇನು ಕಮ್ಮಿ ಮಾಡೀನಿ ಅಂತ ಕೇಳಿದವ. ಇಲ್ಲ, ನನಗೊಂದು ವಸ್ತು ತಂದು ಕೊಟ್ಟಾಗ ನೀ ನನ್ನ ಸಮೀಪಕ್ಕೆ ಬರಬೇಕು ಅಂತ ಆದೇಶ ಮಾಡಿದಾಗ, ಏನದು? ನಿನ್ನ ಅತ್ತಿಗೆ ಮೂಗಿನಲ್ಲಿರ್ತಕ್ಕಂಥ ನತ್ತನ್ನು ತಂದು ಕೊಡುವ ಅಂತ ಅಂದ್ಲಂತ. ತನ್ನ ಹೆಂಡತಿ ವಸ್ತು ಕೇಳಿದ್ದಂದ್ರೆ ಆರಾಮಾಗಿ ತಂದು ಕೊಡ್ತಿದ್ದವ, ಬಡದಾಕಾಗ್ಲಿ ಒಡದಾಕಾಗ್ಲಿ. ದೇವತೆ ಸಮಾನಗಳಾಗಿರ್ತಕ್ಕಂಥ ನನ್ನ ಅತ್ತಿಗೆಯ ನತ್ತನ್ನು ನಾ ಹೆಂಗೆ ತರಕ್ಕೆ ಸಾಧ್ಯ ಆಗ್ತದ? ಅದನ್ನು ಬಿಟ್ಟು ಮತ್ತೇನಾದ್ರೂ ಕೇಳ ತರ್ತೀನಿ ಅಂತಂತವ. ಆಕೆ ಅಲ್ಲಂತಿಲ್ಲ, ನನಗೆ ಅದ ಬೇಕು ನೋಡ್ರಿ. ಅದ್ರ ಮ್ಯಾಗ ಮನಸ್ಸಾಗ್ಯದ, ಬಹಳ ಸುಂದರ ಅದ, ಅದನ್ನೇ ತಂದು ಕೊಡು ಅಂತಂದಾಗ ಆಯ್ತು ಅಂತ ತಿಳ್ಕೊಂಡು ಮನೆಗೆ ಹೋದ. ಹೆಂಗೆ ಕೇಳ್ಬೇಕ್ರಿ ಪಾಪ? ಮುಖ ಸಣ್ಣ ಮಾಡಿಕೊಂಡು ಕುಂತಿದ್ದ. ನೋಡಿದ್ಲು ಮಲ್ಲಮ್ಮ, ಏನು ಅವಶ್ಯಕತೆ ಇದ್ದಂಗೆ ಕಾಣ್ತದ. ಯಾಕಪ್ಪ, ಏನಾಗ್ಯದ ಅಂತ ಕೇಳಿದ. ಏನೂ ಇಲ್ಲ ಅತ್ತಿಗೆ, ಏನೂ ಇಲ್ಲ ಅಂದ. ಇಲ್ಲ, ನಿನ್ನ ಮುಖ ಯಾಕೋ ಬೇರೆ ಆಗ್ಯದ, ದಿನ ಬೇರೆ ಇರ್ತಿದ್ದಿವತ್ತೇನಾಗ್ಯದ, ಏನು ಬೇಕಾಗ್ಯದ ಹೇಳು ಅಂದಂತ. ಹೆಂಗೆ ಕೇಳಲಿ ನಿನ್ನ ಅಂದವ. ಇಲ್ಲ, ಅದೇನದಪ್ಪ, ಮಾನ ಮುಚ್ಚು ಮರಿ ಇರ್ಲಾರ್ದಂಗೆ ಕೇಳು, ನಿನ್ನ ತಾಯಿ ಇದ್ದಂಗನ ಅಂತ ಯಾವಾಗ ಹೇಳಿದ್ಲು? ಕೇಳಿದ್ನವ. ನಾನು ಹೋಗ್ತಕ್ಕಂಥ ವೇಶ್ಯ ನಿನ್ನ ಮೂಗಿನಲ್ಲಿರ್ತಕ್ಕಂಥ ನತ್ತನ್ನು ಬೇಡಾಳ ಅಂದಾಗ, ಏನು ದೊಡ್ಡದು ತಗೋ ಕೊಡ್ತೀನಿ ಅಂದ್ಲಂತಾಕಿ. ಏನು ದೊಡ್ಡದದ? ನಿನ್ನ ಸುಖಕ್ಕಿಂತ ಮತ್ತೆ ಹೆಚ್ಚಿಂದ ಏನದಪ್ಪ? ಆಯ್ತು ಇದು ಕೊಡಲ್ಲ ಅಂದ್ಲಂತ. ಭಾಳ ಅವನ ಕಣ್ಣಾಗ ನೀರು ಬಂದು ಅಂತ. ನನ್ನ ಅತ್ತಿಗೆ ವಿಚಾರ ಮಾಡಲೇ ಇಲ್ಲಲ್ಲ, ಕೊಡ್ತೀನಂತಾಳಲ್ಲ ಅಂತ ಬಹಳ ಪ್ರೀತಿಯಿಂದ ಆ ನತ್ತನ್ನು ಇಸ್ಕೊಂಡು ಹೋಗಬೇಕಂತ ಆವೇಶದೊಳಗ. ಕಾಮಾತುರಾಣ ನ ಭಯಂ ನ ಲಜ್ಜ ಶಾಸ್ತ್ರ ಹೇಳ್ತದ. ಕಾಮದ ಆತುರನಾಗಿರ್ತಕ್ಕಂಥ ಅವನು ಯಾವಾಗ ನತ್ತು ಸಿಕ್ತು ಹೋಗಾಕ ನಿಂತ. ಅವಾಗ ಮಲ್ಲಮ್ಮ ಒಂದು ಮಾತು ಹೇಳಿದ್ಲಂತ, ನೋಡು ನಿಲ್ಲು ಅಂದ್ಲಕ್ಕೆ. ನಿಲ್ಲಪ್ಪ, ನೀನೇನು ನತ್ತು ಒಯ್ಯಕತ್ತಿಯಲ್ಲ, ಒಯ್ದು ಕೊಡು. ಕೊಡೋದಕ್ಕಿಂತ ಪೂರ್ವದೊಳಗೆ ದಿಗಂಬರಿಯಾಗಿ ನೀನು ಕುಂತಿರ್ತಕ್ಕಂಥ ಮಂಚಕ್ಕೆ 3 ಸುತ್ತನ್ನ ಪ್ರದಕ್ಷಿಣೆಯನ್ನು ಹಾಕಿದ ಬಳಿಕ ಈ ನತ್ತನ್ನು ಆಕೆಗೆ ಕೊಡು ಅಂತ ಹೇಳಿದ್ಲಂತ. ಇಷ್ಟು ನನ್ನ ಕರಾರದ ನೋಡು ಅಂದ್ಲು. ಏನು ದೊಡ್ಡದದ ಬಿಡು ಅಂದವ. ಅದೇನು ದೊಡ್ಡದದ ಅಂದ. ಓದ ಬಳಿಕ ಹೇಳಿದಕ್ಕಿಗೆ ತನ್ನ ಅಭಿಪ್ರಾಯವನ್ನ ಹೇಳಿದ ಬಳಿಕ ಕೆಂದ್ಲಂತ, ದಿನ ನಿನ್ನ ಜೊತೆಗೆ ಸಹವಾಸ ಮಾಡ್ತಕ್ಕಂಥ ನನಗೆ ಆ ಥರ ನಾಚಿಕೆ ಅಂತ ದಿಗಂಬರಿಯಾಗಿ ಆಕೆ ಅವನ ಮಂಚ ಸುತ್ತ ಹಾಕುವಾಗ ಒಂದು ಸಲಕ್ಕೆ ಅವನ ಮನಸ್ಸಿಗೆ ಏನು ಹೊಳಿತೋ ಗೊತ್ತಿಲ್ಲ. ಯಾವ ಜನ್ಮದ ಪುಣ್ಯ ಜಾಗೃತ ಆಗಿತ್ತೋ ಗೊತ್ತಿಲ್ಲ ಪುಣ್ಯಾತ್ಮನಿಗೆ. ಅವನಂದಂತ ಛೀ ಅನಿಸ್ತ ಅವನಿಗೆ ಆ ದೇಹವನ್ನು ನೋಡಿ. ಏನಪ್ಪ, ಇಷ್ಟು ವರ್ಷ ನಾನು ಯಾವುದನ್ನು ಮೋಹಿಸಿದಲ್ಲ ಅಂತ ಅವತ್ತವನಿಗೆ ಇಷ್ಟು ವೈರಾಗ್ಯ ಬಂತಂತ. ವೈರಾಗ್ಯ ಬಂದವ ಅಲ್ಲಿ ನಿಂದಿರಲೇ ಇಲ್ಲ, ಓಡ್ತಾ ಮನೆಗೆ ಬಂದ. ಮುಂದೆ ಗುರುವಿಗೆ ಬೆಟ್ಟಿದ್ದ, ಸಾಷ್ಟಾಂಗ ನಮಸ್ಕಾರ ಹಾಕಿದ ಮಲ್ಲಮ್ಮನಿಗೆ. ಇವತ್ತು ನನ್ನ ಕಾಮದಿಂದ ಕಣ್ಣನ್ನು ತೆರೆಸಿದೆ. ನಾನು ಎಷ್ಟು ಮೋಸ ಮಾಡಿದೆ ಈ ಮನಿತನಕ, ನಾ ಎಷ್ಟು ಪಾಪ ಮಾಡಿದ್ನೆಲ್ಲ, ಮಾಡಬಾರದ ಕೃತ್ಯಗಳನ್ನು ಮಾಡಿ ನನ್ನ ಜೀವನದ ಆಯುಷ್ಯವನ್ನು ಹಾಳು ಮಾಡಿಕೊಂಡೆ ಅಂತ ತಾಯಿ ಭಗವತಿಗೆ ನಮಸ್ಕಾರ ಮಾಡಿ ಹೋಗಿರ್ತಕ್ಕಂಥ ವೇಮನ ಇವತ್ತು ಎಂಥ ಭಕ್ತ ಆಗ್ಯಾನ್ರಿ ಅವನು, ಎಂಥ ಜ್ಞಾನಿಯವ. ವೇಮನನ ವಚನಗಳನ್ನು ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದ. ಹೆಂಗ ಸರ್ವಜ್ಞ ತ್ರಿಪದಿ ಒಳಗೆ ಬರೆದನಲ್ಲ ವಚನಗಳನ್ನು, ಅವನು ವೇಮನ ಏನು ಮಾಡಿದ ಅಂದ್ರೆ ತ್ರಿಪದಿ ಒಳಗೆ ಎಲ್ಲ ರೀತಿಯ ಶ್ಲೋಕಗಳನ್ನು ವಚನಗಳನ್ನು ಬರೆದಿದ್ದಾನ ಪುಣ್ಯಾತ್ಮ ವೇಮನ. ದೊಡ್ಡ ಜ್ಞಾನಿಯಾದ. ವೈರಾಗ್ಯ ಯಾವ ಕ್ಷಣದೊಳಗೆ ಹುಟ್ಟುತ್ತದೋ ಗೊತ್ತಿಲ್ಲ. ಇಷ್ಟೇ ನಮ್ಮ ಅಂತಃಕರಣದೊಳಗೆ ಪುಣ್ಯ ಜಾಗೃತ ಆಗಬೇಕದು. ವಿಚಾರ ಮಾಡಲಾರ್ದಕ್ಕೆ ಅನಿತ್ಯನೇ ನಿತ್ಯ ಅಂತ ಕೊಂತೀವಿ ನಾವು.
ಅಶುಚಿಗೇನೆ ಶುಚಿ ಅಂತ ಕುಂತೀವಿ. ಯಾವಾಗ ವಿಚಾರ ಮಾಡ್ತಾ ಮಾಡ್ತಾ ಹೋದ ಅವನು ಜ್ಞಾನದ ಕಣ್ಣು, ಭಕ್ತಿ ಕಣ್ಣು ತೆರಿತದಂತಾರ ಅವರು. ಅದಕ್ಕೆ ಶಾಸ್ತ್ರಗಳು ನಮಗೆ ಉಪದೇಶ ಮಾಡಾಕತ್ತಿದ್ವಪ್ಪ, ನೀ ಏನು ಪ್ರಪಂಚದೊಳಗೆ ಸತ್ಯ ನಿತ್ಯ ಅಂತ ತಿಳ್ಕೊಂಡು ಹೊಂಟಿದೆಯಲ್ಲ, ಅದರದ್ದು ವಿಚಾರ ಅಕ್ಕ ಏನದ ಈ ಶರೀರದೊಳಗ? ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಕಿವಿನ ಅಡಿಕೆ, ಸುಡಲಿ ದೇಯವ. ಏನದರಿ ಶರೀರದೊಳಗ? ಯಾವುದನ್ನ ನೋಡಿ ಪ್ರೀತಿ ಮಾಡ್ಬೇಕಂತ ಏನು ಒಳಗೆ ಉರುಳಿಲ್ಲೋಯಪ್ಪ. ಆದ್ರೆ ನೀನು ಜೀವನ ಬಂದದ್ದು ಇದರ ಮೋಹದೊಳಗ ಜನ್ಮ ಕಳ್ಕೊಂಡು ಹೋಗಂತಲ್ಲ, ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳಕ ಬಂದದದು. ಪರಮಾತ್ಮನನ್ನ ಅರಿಯದೆ ಓದಿ ಅಂದ್ರ ನಿನಗೆ ಯಾರು ಶಾಣೆ ಅಂತಾರಪ್ಪ? ಮೂರ್ಖ ಅಂತಳಕ್ಕ. ಅಂತೆ ಎಡಗಾಲಿನಿಂದ ಕೌಶಿಕನ ರಾಜ್ಯವನ್ನ ಒದ್ದು ಕಲ್ಯಾಣಕ್ಕೆ ಹೋಗಿ ಶರಣರ ಸಂಘದಲ್ಲಿ ಅನುಭವದೊಳಗ ಕೂಡಿ ಅಕ್ಕ ಇವತ್ತು ಪೂಜೆಗೊಳ್ತಾ ಇದ್ದಾಳಂತ ಇತಿಹಾಸ ಕೇಳಿದ್ವಲ್ಲ. ಆಕೆಯಿಂದ ಒಬ್ಬ ಕೌಶಿಕ ಅಂತಕ್ಕಂಥ ಕಾಮುಕ ಮನುಷ್ಯನಾಗಿ ಹೋದ. ಮುಂದೆ ಅವನ ಜೀವನದೊಳಗ ದೊಡ್ಡ ಭಕ್ತ ಆಗಿದ ನಾವು ಕೌಶಿಕ ಮಹಾರಾಜ. ಹೇಳ ತಾತ್ಪರ್ಯ ಏನಂತ ಕೇಳಿದ್ರ, ಇಲ್ಲಿನೂ ಕೂಡ ರಾಮಾನುಜಾಚಾರ್ಯರು ಪರಮ ಭಕ್ತರವರು ಈ ಮನುಷ್ಯ ರಂಗನಾಥ ಮಾಡ್ತಕ್ಕಂಥ, ಆ ರಂಗದಾಸ ಮಾಡ್ತಕ್ಕಂಥ ವೇಶ್ಯಳ ಪ್ರೀತಿಯನ್ನು ನೋಡಿ ಆಶ್ಚರ್ಯ ಅನಿಸ್ತಂತ. ಎಂಥ ಮೂರ್ಖದವಲ್ಲಪ್ಪ, ಜಗತ್ತಿನೊಳಗ ಯಾವ್ಯಾವುದನ್ನ ಮೋಹಿಸಕತ್ತವಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೋದ. ಅವನಿಂದ ಹೋಗಿ ಅಂತ, ನೋಡಪ್ಪ ನಿನ್ನ ಪ್ರೀತಿ ನೋಡಿ ನಾ ಮರಳಾದೆ ಅಂದ. ಎಷ್ಟು ಪ್ರೀತಿ ಮಾಡ್ತೀನಿ ನೀನು? ಏನನ್ನ ಪ್ರೀತಿ ಮಾಡಾಕತ್ತಿದಪ್ಪ? ವಿಷ್ಟ ಮಲಮೂತ್ರಮಯವಾಗಿರ್ತಕ್ಕಂಥ ಆ ದೇಹಕ್ಕೆ ಅಷ್ಟು ಪ್ರೀತಿ ಮಾಡಾಕತ್ತಿದೆಯಲ್ಲ, ಅದೇ ಪ್ರೀತಿಯನ್ನ ಭಗವಂತನಲ್ಲಿ ಇಡು. ಪ್ರೀತಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಾನ ಅಂದ್ರನೇ ಭಗವಂತ ಅದಾನ. ನಾವು ಆ ಪ್ರೀತಿಯನ್ನ ಎಲ್ಲೆಲ್ಲೋ ಹಂಚ್ಕೊಂಡು ಬಿಟ್ಟಿವಲ್ಲ. ಅದಕ್ಕೆ ಅವ ಉಪದೇಶ ಮಾಡಿದಂತ, ಸುಮ್ಮನೆ ಆಯುಷ್ಯವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಪ್ಪ. ನಿನ್ನ ಪ್ರೀತಿಯನ್ನ ಎಷ್ಟು ಆ ಮಲಮೂತ್ರಮಯವಾಗಿರ್ತಕ್ಕಂಥ ದೇಹದ ಮೇಲೆ ಇಟ್ಟಿದಿ, ಅಷ್ಟೇ ಪ್ರೀತಿ ಪರಮಾತ್ಮನಲ್ಲಿಡು ಅಂತ ತಿಳ್ಕೊಂಡು ಒಂದು ತೆಲಿಗೆ ಬಡದ. ಭಗವಂತನ ಸ್ಥಾನದೊಳಗೆ ಬಂದು ಕೂಡಿಸಿದ ಬಳಿಕ ಅವನಿಗೆ ಅಲ್ಲೇ ಸಮಾಧಿ ಎತ್ತಿತಂತ್ರಿ. ಸಮಾಧಿ ಎತ್ತಿ ಅವನೊಳಗೆ ವೈರಾಗ್ಯ ಜಾಗೃತ ಆಗಿ ಮುಂದೆ ಅವನ ಜೀವನದೊಳಗೆ ಯಾವ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡಲಿಲ್ಲ ಅಂತ ಬರೀತಾರೆ ಇಲ್ಲಿ. ಯಾವ ಸ್ತ್ರೀಯರನ್ನು ಅವ ಕಣ್ಣೆತ್ತಿ ನೋಡಲಿಲ್ಲ. ಪರಮಾತ್ಮನ ದರ್ಶನ ಆಯ್ತಂತ ಅವನಿಗೆ. ಯಾವ ಪುಣ್ಯ ಇತ್ತೋ ಯಾರಿಗೆ ಗೊತ್ತದ. ಯಾವ ಮನುಷ್ಯನಿಗೆ ಯಾವ ರೀತಿಯಿಂದ ಅವನ ಮನಸ್ಸು ಪರಿವರ್ತನೆಯಾಗಿ ಅವನ ಜೀವನದೊಳಗೆ ಉದ್ಧಾರ ಆಗ್ತಕ್ಕಂಥ ದಿನ ಬರ್ತದೋ ಗೊತ್ತಿಲ್ಲ. ಅಂಥ ಪಾಪಿಯಾಗಿರ್ತಕ್ಕಂಥವನು ಕೂಡ ಒಂದೇ ಒಂದು ಮಹಾತ್ಮನ ದರ್ಶನ, ಉಪದೇಶ ಅವನಿಗೆ ಸಮಾಧಿ ಎತ್ತಿಸ್ತು. ಅಷ್ಟೇ ಅಲ್ಲ, ಭಗವದ್ ದರ್ಶನವನ್ನು ಪಡ್ಕೊಂಡ. ಅಂದಿನಿಡ್ಕೊಂಡು ವೈರಾಗ್ಯ ಮೂರ್ತಿಯಾಗಿ ಅವನು ಏನು ಮಾಡಿದ ಅಂದ್ರೆ ಆ ಪರಮಾತ್ಮನ ಭಕ್ತಿಯಲ್ಲಿ ಮುಳುಗಿದ ಅಂತಕ್ಕಂಥದ್ದು ರಾಮಾನುಜಾಚಾರ್ಯರು ತಮ್ಮ ಜೀವನ ಚರಿತ್ರೆಯೊಳಗೆ ಅದನ್ನು ಬರ್ಕೊಂಡು ಬರ್ತಾ ಇದ್ದಾರೆ. ಮನುಷ್ಯ ಅಪನ ಪ್ರೇಮ ಪಾತ್ರ ಹರ್ ಕ್ಷಣ ಬದಲ್ತಾ ಹೈ. ಮಹಾತ್ಮರಂತಾರ, ನಾವೇನು ಮಾಡಾಕತ್ತೀವಿ ಅಂದ್ರೆ ಪ್ರೀತಿಯ ವಸ್ತುಗಳನ್ನು ಪ್ರತಿ ಕ್ಷಣಕ್ಕೆ ಬದಲಾಯಿಸ್ತೀವಿ. ಹೌದಂತೀರ ಇಲ್ಲ? ನೋಡ್ರಿ, ಮೊದಲು ಎದ್ರ ಮ್ಯಾಗ ಪ್ರೀತಿ ಇದ್ರಿ? ರೊಕ್ಕದ ಮ್ಯಾಗ ಪ್ರೀತಿ, ಹೌದಿಲ್ರಿ? ರೊಕ್ಕ ಬಂತು, ಗೊಳೆ ಆಗಾಕತ್ತು, ಮತ್ತು ಎದ್ರ ಮ್ಯಾಗ ಪ್ರೀತಿ ಹೋಗ್ತದ್ರಿ? ರೊಕ್ಕ ಆಯ್ತಪ್ಪ, ಇನ್ನು ಹೆಂಡತಿ ಮಾಡ್ಕೋಬೇಕು. ಹೆಂಡತಿ ಮಾಡ್ಕೊಂಡ, ತೃಪ್ತಿ ಆಯ್ತೇನು ಆ ಪ್ರೀತಿ? ಅಲ್ಲಿಗೆ ಮುಗಿತೇನು? ಮಕ್ಕಳು, ಹೌದಿಲ್ರಿ? ಮಕ್ಕಳು ಆದರು ಅಂದ್ರೆ ಅವ್ರಿಗೆ ಇನ್ನಿಷ್ಟು ಗಳಿಸ್ಬೇಕಂತ ಸಂಪತ್ತಿನ ಮೇಲೆ ಪ್ರೇಮ. ಎಷ್ಟು ಪ್ರೇಮವನ್ನ ಕ್ಷಣಕ್ಕೆ ನೀನು ಬದಲಾಸಕತ್ತೀಯಲ್ಲ. ಮಹಾತ್ಮರಂತರ, ಪರಂತು ಕಹಿ ಬಿ ಇಸೆ ಸಂತೋಷ ಅವ್ರ ಶಾಂತಿ ನೈ ಮಿಲ್ತಿ ಹೈ. ಎಷ್ಟು ನೀನು ಬದಲಾಯಿಸಿದ್ರು ಯಾವುದರಿಂದನೂ ಕೂಡ ಪ್ರಪಂಚದೊಳಗೆ ನಿನಗೆ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕದೇನ್ರಿ? ಎಷ್ಟು ಸಂಗ್ರಹ ಮಾಡ್ತೀವಿ ವಸ್ತುಗಳನ್ನು ನಮ್ಮ ಸಂತೋಷಕ್ಕಾಗಿ, ಶಾಂತಿಗಾಗಿ. ಎಷ್ಟು ಮಾಡಿದಷ್ಟು ಮತ್ತಿಷ್ಟು ಅಪಪಿತನ, ದುಃಖನೇ ಹೆಚ್ಚಾಯಿತು, ಅಶಾಂತಿನೇ ಹೆಚ್ಚಾಯ್ತೇ ವಿನಃ ಶಾಂತಿ ಅಂತಕ್ಕಂಥದ್ದು ನಮಗೆ ಸಿಗಲೇ ಇಲ್ಲ. ಅದಕ್ಕೆ ಅವ್ರಂತಾರ, बाल्यावस्था में माता से प्रेम करता है, कुछ बड़े होते पर ಮಿತ್ರೋं से ಪ್ರೇಮ करता है. ನೋಡ್ರಿ, ಸಣ್ಣ ಕೂಸಿತ್ತು ತಾಯಿ ಪ್ರೀತಿ ಮಾಡ್ತ, ತಂದೆ ತಾಯಿ ಪ್ರೀತಿ ಮಾಡ್ತಾನ. ಬೆಳೀತಾ ದೊಡ್ಡವಾದ ಆಟ ಆಡಕ್ಕೆ ಹೋದ ಅಂದ್ರೆ ಮಿತ್ರರ ಮೇಲೆ ಪ್ರೀತಿ ಬೆಳೀತದ ಅವನಿಗೆ. ಹೌದು, ಒಂದಕ್ಕೊಂದು ಪ್ರೇಮ ಮಾಡ್ಕೋತ ಆಟ ಆಡ್ಕೋತ ಇರ್ತಾವ. ಬೆಳೀತಾ ದೊಡ್ಡವಾದಂದ್ರೆ ಹೆಂಡತಿ ಮ್ಯಾಗ ಪ್ರೇಮ ಬರ್ತದ ಅವನಿಗೆ. ಹೌದಂತೀರಿಲ್ಲ? ಹೆಂಡತಿ ಮ್ಯಾಗಿನ ಪ್ರೇಮನ ಶಾಶ್ವತ ಇರ್ತದೇನು?
ಏನಂತನ್ರಿ ಹೆಂಗಾಕತಿ ಅವನ ಪರಿಸ್ಥಿತಿ ಹೇಳ್ತಾರೆ ಭಾಳ ಚಂದ ಅವರು. ಮೊದಲು ಭಾಳ ಪ್ರೀತಿ ಅನ್ನಿಸ್ತದೆ ಹೆಂಡತಿ ಮಾಡ್ಕೊಂಡು ಬಳಿಕ ಅವನಿಗೆ. ಹೌದಾ, ದೊಡ್ಡವಾದ ಯೌವನ ಅವಸ್ಥೆ ಬಂತು, ಹೆಂಡತಿ ಬೇಕೇ, ಹೆಂಡತಿ ಇಲ್ಲಂದ್ರೆ ಏನದ ಜೀವನದಾಗ ಅಂತ ನಾವು. ಹೌದಾ, ಅಷ್ಟೆಲ್ಲ ಕಷ್ಟಪಟ್ಟು ಹೆಂಡತಿ ಮಾಡ್ಕೊಂಡ, ಅಕ್ಕಿ ಹತ್ರ ಸುಖ ಶಾಶ್ವತ ಅದೇ ಏನವನಿಗೆ ಅಲ್ಲಿನೂ ಇಲ್ಲ. ಕೊನೆಗೆ ಅಂತಾನ ಸುಮ್ಮನೆ ಮಾಡ್ಕೊಂಡ್ರಿ ಇದಕ್ಕೆ ಮೂಲ ಅಂತ ನಾವು. ಅದಿಲ್ರಿ, ಮೊದಲು ಹೇಳ್ರಿ ನೀವು ಬೇಕಾದ್ರೆ ಅವ್ನಿಗೆ ಬುದ್ಧಿ ವಯಸ್ಸಿದ್ದ ಹುಡುಗಗ, ಇಲ್ಲಪ್ಪ ಅದ್ರಾಗ ಏನು ಉರುಳಿಲ್ಲೋ, ನಾವೆಲ್ಲ ಅನುಭವಿಸಿವಿ. ಅದು ಮದುವೆ ಅಂದ್ರನೇ ಬಂಧನ, ಅದು ಜೇಲ್ ಇದ್ದಂಗೆ ಅದು ಕಟ್ಟಿ ಆಗ್ತದ, ಸುಖ ಸಿಗಂಗಿಲ್ಲ. ಬ್ಯಾಡೋ, ಸುಮ್ಮ ಆರಾಮಿರೋ, ಮಡದಾಗಿ ಹೋಗಿರೋ, ಸನ್ಯಾಸಿ ಆಗು, 3 ಹೊತ್ತು ಊಟ. ಹೌದಿಲ್ರಿ, ಬೇಕು ಬ್ಯಾಡಾದ್ದು ಬಂದು ಬೀಳ್ತದ, ಆರಾಮಿರೋ ಅಂತ ಬುದ್ಧಿ ಹೇಳ್ರಿ. ಏನಂತ ತಾ ಮುಗಿಸ್ಯಾನ ಬುದ್ಧಿಲ್ಲ ಇದಕ್ಕೆ, ಎಲ್ಲರದು ಒಂದೇ ಥರ ಇರ್ತದೇನ ಅಂತ ನಾವು. ಹೌದಿಲ್ರಿ, ಎಲ್ಲರಿಗೂ ಒಂದೇ ಥರ ಇರ್ತದೇನು, ಬುದ್ಧಿಗೇಡ್ಯದ ಮುದುಕ ಅಂತಾರ ಅವರು. ಪರಂತು ಮಾಡ್ಕೊಂಡಾಗ ಭಾಳ ಪ್ರೀತಿ ಇರ್ತದೆ. ಎಷ್ಟು ಪ್ರೀತಿ ಇರ್ತಾನ್ರಿ ಹೆಂಡ್ತಿ ಮ್ಯಾಗ, ಹೆಂಡ್ತಿ ಗಂಡನ ಮ್ಯಾಗ ಎಷ್ಟು ಪ್ರೀತಿ ಇರ್ತಾಳ. ಇನ್ನೂ ಅಲ್ಲಿ ಅದನ್ನಂದ್ರೆ ಇಲ್ಲೇ ನೀರು ತೊಗೊಂಡು ನಿಂದಿರ್ತಿರ್ತಾಳ. ಅದಿಲ್ರಿ, ಹೇಳ್ತಿರ್ತಾರ ಹಾಕ ಮಣಿ, ನೂಕು ಮಣಿ, ತಕ್ಕೋ ಮಣಿ ಅಂತ 3 ಥರ ಆಗತ್ತವಂತ ಮದುವೆ ಆದ ಬಳಿಕ. ಮೊದಲು ಗಂಡ ಬಂದ ಅಂದ್ರೆ ಮಣಿ ಹಾಕೋದೇನು, ಊಟಕ್ಕೆ ಕೊಡೋದೇನು, ನೀರು ಕೊಡೋದೇನು ಮಾಡ್ತಾರೆ. ಹೌದ್ರಿ, ವರ್ಷ ಆಯಿತು ಅಂದ್ರೆ ರೊಟ್ಟಿ ಬಡಿತಿರ್ಬೇಕ, ಊಟಕ್ಕೆ ಬರ್ಬೇಕು. ಏನಂತ ತಗೋ ಅಂತ ನೂಕ್ತಾಳಂತ, ಅಲ್ಲಿಂದನೇ ನೂಕ್ತಾಳ. ಮೊದಲು ಆಗ್ತಿದ್ಲು, ಬರ್ತಾ ನೂಕಾಕತ್ತಿದ್ಲು. ಮತ್ತೊಂದೆರಡು ಮಕ್ಕಳಾಗಿದ್ದು, ಕೆಲಸ ಭಾಳ ಆಗಿತ್ತು, ಇವ ಊಟಕ್ಕೆ ಬಂದಿರ್ಬೇಕು, ಆಕೆ ರೊಟ್ಟಿ ಬಡಿತಿರ್ಬೇಕು. ಊಟಕ್ಕೆ ಕೊಡೋ ಅಂದ್ರೆ ಏನಂತಾಳ ಆಕಿ ತಿಳಿಯಲ್ಲೇನು, ಇಷ್ಟು ಕೆಲಸ ಮಾಡ್ತೀನಿ, ಒಂದು ಈಟ್ರ ನಿನಗೆ ಬುದ್ಧಿಗಿದ್ಯದ ಇಲ್ಲ, ತಗೋರಿ ಎಲ್ಲ ಅದಕ್ಕೆ ತೊಗೊಂಡು ಕುಂದ್ರಿ ಅಂತ. ಎಲ್ಲೋಯ್ತ್ರಿ ಪ್ರೇಮ, ಹೋಗ್ತದ್ರಿ. ಕ್ಷಣಿಕದ ರೀ ಪ್ರಪಂಚ ವಿಷಯಗಳಲ್ಲಿ ಮಾಡ್ತಕ್ಕಂಥ ಪ್ರೇಮ. ತಗೊಂಡು ಕುಂದ್ರಂತ ಬೈತಾ ಮುಂದೆ ಹಿಂಗಾಗ್ತದ ಪರಿಸ್ಥಿತಿ, ಮನೆಗೆ ಬರಬಾರ್ದು ಅನ್ನಂಗೆ ಆಕೈತಿ ಅವನಿಗೆ. ಆಗ್ಯದಿಲ್ರಿ ಹಂಗೆ. ಸಾಕಪ್ಪ ಎಲ್ಲರ ಗುಡಿ ಗುಂಡಾರದವನಂತ ನೋಡ್ತಿರ್ತಾವು. ಮತ್ತು ಮಕ್ಕಳನ್ನ ಕರೆಯಕ್ಕೆ ಕಳಿಸ್ತಾಳ, ಮತ್ತು ಅವ್ಗೆ ಬೈಯಕ್ಕೆ ಬೇಕಲ್ಲ, ಜಗಳ ಆಡಕ್ಕೆ ಬೇಕಾಕಿ. ಕರ್ಕೊಂಬ ಇಲ್ಲದ ನಿಮ್ಮ ಅಪ್ಪ ಹೋಗಿ, ಅದು ಕರಿತಿರ್ತದೆ, ಬರಂಗಿಲ್ಲ ಅಂತ ನಾನು ಹೋಗಿ ಉಂಡು ಮಕ್ಕೊಂಡು ಹೋಗು. ಯಾಕೆ ಆಕೆ ಮಕ್ಕೊಂಡಿಂದಾರ ಬಂದು ಉಂಡು ಆರಾಮಾಗಿ ಮಲ್ಕೋಬೇಕಂತ ಅವನ ಚಿಂತೆ. ಈಕೆ ಬಾವ ಬರತಾನ ಉಣ ಬರಂತ ಇವ್ರು ಜಗಳ ಆಡೋ ಚಿಂತೆ ಇವ್ರಿಗೆ. ಎಲ್ಲೈತಿ ಶಾಂತಿ? ಒಂದರಿಂದ ನಾವು ಸುಖ ಪಡಿಬೇಕಂತೀವಲ್ಲ, ಶಾಸ್ತ್ರ ಹೇಳ್ತದಪ್ಪ, ಪ್ರತಿ ಕ್ಷಣ ಮನಸ್ಸ ಪ್ರೇಮವನ್ನು ಬದಲಾಯಿಸ್ಕೋತಾ ಇರ್ತದ. ಅದು ಸಾಕು ಹೆಂಡತಿ ಸಿಕ್ಕಳಂದ್ರೆ ಮುಗಿಲಿಲ್ಲ, ಮತ್ತು ಪುತ್ರನ ಮ್ಯಾಗ ಪ್ರೇಮ ಹೋಗ್ತದೆ. ಹೌದಿಲ್ರಿ, ಅದಕ್ಕೆ ಅವ್ರು ಭಾಳ ಚಂದ ಹೇಳ್ತಾರೆ, ಕುछ समय जाने के बाद अपनी जिस प्यार पत्नी का ತಿರಸ್ಕಾರ करने लगता है. ನೋಡ್ರಿ, ಹೆಂಡತಿ ತಿರಸ್ಕಾರ ಮಾಡಕತ್ತಿದೆ ಈಗ. ಯಾಕಾರ ಮಾಡ್ಕೊಂಡಪ್ಪ? ಹೌದಿಲ್ರಿ, ಮೊದಲು ಅಂತಿರ್ತಾನಂತ, ಮದುವೆಕ್ಕಿಂತ ಮೊದಲು ನೀನಿಲ್ಲಂದ್ರೆ ನಾನಿಲ್ಲ ಅಂತಾನಂತಾವ. ಹೌದಿಲ್ರಿ, ನೀ ಇಲ್ಲಂದ್ರೆ ನನಗೆ ಇರೋಕ್ಕಾಗಂಗಿಲ್ಲ ಅಂತ ಅವ ಅಂತಿರ್ತಾನಂತ. ಇಷ್ಟರ ನನ್ನ ಮ್ಯಾ ಪ್ರೇಮ ಅದಾನಲ್ಲ ಅಂತ ಅಕ್ಕಿ ಅಂತಾಳ. ನೀ ಇರಲಿಲ್ಲ ಅಂದ್ರೆ ನಾ ಇರಂಗಿಲ್ಲ ಅಂತಾನಲ್ಲ ಅಂತ ಅವನಿಗೆ ಪ್ರೇಮ, ಈಕಿಗೆ ಪ್ರೇಮ ಅಟ್ಟೇ ಇರ್ತದೆ. ಮುಂದೆ ಬರ್ತಾ ಹಿಂಗಾಕತಿ, ನೀನಾರ ಇರ್ಬೇಕು ಈ ಮನ್ಯಾಗ ಒಂದು, ನಾನಾರ ಇರ್ಬೇಕಂತ. ಹೌದಿಲ್ರಿ, ಎಲ್ಲಿಗೆ ಬಂದೈತಿ ಅದು ಪ್ರೇಮ? ಶಾಶ್ವತ ಉಳಿದಿಲ್ಲ ಅಂತ ಅದು ಪ್ರೀತಿ. ಈ ಒಬ್ಬರ ಇರ್ಬೇಕು. ಈಗ ನೋಡಿ, ಜೋಡ್ಬೇಕಂತ ಮಾಡ್ಕೊಂಡವ ಮತ್ತೇನಂತ ಅಪೇಕ್ಷೆ ಮಾಡಕತ್ತಾನೀಗ. ಇಲ್ಲ ನೀನಾರ ಇರ್ಬೇಕು, ನಾನಾರ ಇರ್ಬೇಕು. ಎಲ್ಲಿಗೆ ಬಂತ್ರಿ ಅದು? ಒಬ್ಬರ ನಮ್ಮ ಮೇಲೆ ನಾವು ಪ್ರೇಮ ಇರ್ತೀವಿ ಹೊರತು ಯಾವ ವಸ್ತುಗಳಲ್ಲಿ ಪ್ರೇಮ ಇಟ್ಟರು ಶಾಶ್ವತ ಉಳಿಯಂಗಿಲ್ಲ. ಅವ್ರು ಉಸ್ಸೆ कहते हैं कि तेरा साथ विवाह करने से मैंने बड़ी भारी भूल की है. ಅವಂತ ನಾ ಭಾಳ ತಪ್ಪು ಮಾಡಿ ನಿನ್ನ ಜೊತೆ ಮದುವೆ ಮಾಡ್ಕೊಂಡು ಸುಖ ಆಗಲಿಲ್ಲ, ನನಗೆ ಅವಾಗೆ ಶಾಣೆ ಆಗ್ಬೇಕಿತ್ತು ನಾನು ಅಂತ ಪಶ್ಚಾತ್ತಾಪವನ್ನು ಪಡ್ತಾನ. ಅದಕ್ಕೆ ಪ್ರಪಂಚ ಸುಖಗಳು ಹೆಂಗದವ್ರಿ ಅಂದ್ರೆ, ಪಡೆವೆಡೆಯಳು ಮೊದಲತ್ಯಾಯಾಸ, ನಡುವಿನಿತಿಹುದೆಲೆ ಸುಖದಾಭಾಸ, ಕಡೆಯೊಳು ಹೇಸಿಗೆ ಮುಸುಗುತ್ತಿಹುದು, ಸಿಡಿಮಿಡಿಯಾಗಳೆ ಮನಸ್ಸಿಂಗವುದು. ನಿಜಗೊಂಡ್ರು ಬರೆದ್ರು ಅವ್ರು. ಮೊದಲು ಭಾರಿ ತ್ರಾಸ ಪಡ್ತಾನೆ ನೋಡ್ರಿ, ಏನಾದರೂ ಪಡ್ಕೋಬೇಕಂತ ಅವನಿಗೆ ಮನಸ್ಸಾಯಿತು. ನೋಡ್ರಿ ಎಷ್ಟು ನೋಡ್ತಿರ್ತಾರೆ ಮದುವೆ, ಹೆಣ್ಣು ಸಿಗುವಲು ಹಗಲು ರಾತ್ರಿ ಹುಡುಕ್ತಾನೆ. ಎಷ್ಟು ಪ್ರಯಾಸ ಅದರ ಎಲ್ಲಿ, ಎಷ್ಟು ಪ್ರಯತ್ನ ಪಟ್ಟ, ಸಿಕ್ತಪ್ಪ ಸುಖ ಎಲ್ಲಿತನಾಯ್ತು? ಮತ್ತು ಕಡಿಮೆ ಆಕ್ಕೋತ ಸುಖದ ಆಭಾಸದ ಅಂತಾರ ಅವರು. ಸುಖ ಇತ್ತಂದ್ರ ಇಲ್ಯಾಕೆ ಬಂದು ಕುಂದಿರ್ತಿದ್ರಿ, ಏನು ಕೆಲಸ ಅದ? ಹೌದಿಲ್ರಿ, ಶಾಸ್ತ್ರ ಪುರಾಣದ ಏನು ಅರ್ಕತ್ತಿತ್ತು ಗೊತ್ತದ ನಮಗೆ. ಅಲ್ಲಿ ಸುಖ ಸಿಕ್ಕಿಲ್ಲ, ಇಲ್ಲರ ಸಿಗುತ್ತದೇನೋ ಅಂತ ಬಂದೀವಿ ನಾವು. ಹೌದಿಲ್ರಿ, ಮೊದಲು ಭಾಳ ಪ್ರೀತಿಯಿಂದ ಅಲ್ಲೇ ಉಳಿದ್ವಿ. ಬರ್ತಾ ಪ್ರೇಮ ಕಮ್ಮಿ ಆಕೋತ ಬಂತು ಅಂದ್ರ ಏನಾಗ್ತದ್ರಿ ಮುಂದೆ? ಸಿಡಿಮಿಡಿ ಆಕೈತಪ್ಪ, ಎಲ್ಲರ ಓಡಿ ಹೋಗ್ಲಿ ಅನ್ನಂಗೆ ಆಗ್ತದ ಅವನಿಗೆ.
ವಿಷಯ ಸುಖಗಳು, ಪ್ರತಿಯೊಂದು ವಿಷಯ ಸುಖಗಳು ಸುಖ ಅನಿಸ್ತವು. ಸುಖ ಇಲ್ರಿ ಅಲ್ಲಿ, ಇಲ್ಲ ಆಭಾಸದ, ಅದು ಆಭಾಸ ಸುಖ ನೋಡ್ತೀವಿ. ಸುಖ ಅನಿಸಕತ್ತದ, ಅನುಭವಿಸ್ತಾನ ಅನ್ನೋದ್ರಾಗೆ ದುಃಖ ಬಂದೇ ಇರ್ತದ. ಹೆಂಗ್ರಿ? ಸುಖದ ತೆರಿ ಬಂದದ ಅನ್ನೋದ್ರಾಗೆ ಮತ್ತೆ ಹಿಂದಿಂದ ದುಃಖದ ತೆರಿ ಬಂದು ಅಪ್ಪಳಿಸ್ತದೆ. ಅದು ಮತ್ತೆ ಅಳುತ್ತಾನೆ, ಮತ್ತೆ ನಕ್ಕಂಗೆ ಮಾಡ್ತದ. ಎಲ್ಲಿ ಶಾಶ್ವತ ಸುಖ ಸಿಕ್ತ್ರಿ ಅದ್ರೊಳಗ? ವಿಷಯದಿಂದ ಸುಖವನ್ನ ಅನುಭವಿಸ್ತೀನಿ ಅಂತಂದೆ ಅಂದ್ರೆ ನಿನ್ನಂತ ಮೂರ್ಖನೇ ಯಾರು ಇಲ್ಲ ಅಂದ್ರ ಅವು. ತಿಳಿತ್ರಿ? ವಿಷಯದೊಳೆ ಎರಕವ ನುಳ್ಳವ ನಂದ ಬಸಕ ನೆಲುವಿನೋಳ್ ರಮೆ ಇಪ್ಪಂದ. ನಿಜಗೊಂಡ್ರು ವಿಷಯದಲ್ಲಿನೇ ಸುಖ ಅದ ಅಂತಕ್ಕಂಥ ಮನುಷ್ಯನ ಪರಿಸ್ಥಿತಿ ಎಲುವಿನೊಳಗನೆ ರುಚಿ ಅದ ಅಂತ ಕಡ್ದು ಒಗಿತಿ ಅಂತ ಕೇಳಿವಿ ಎಷ್ಟೋ ಸಲ ನಾವು ಈ ಕತಿ. ಅದಿಲ್ರಿ? ಕಡಿತು 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 ಏನು ನೆಕ್ಕಿತಂತ? ತಂದೆ ರಕ್ತ ನೆಕ್ಕ್ಯದ. ತಂದ ರಕ್ತ ನೆಕ್ಕಿ ಏನಂತದ? ಎಲು ಸಿಹಿ ಅದ ಅಂತಂತ. ಹಂಗ ನಿನ್ನೊಳಗಿರ್ತಕ್ಕಂಥ ಸುಖವನ್ನ ವಿಷಯಗಳ ಮೇಲೆ ಚೆಲ್ಲಿದಿ. ಹೆಂಡತಿ ಸುಖ, ಮಕ್ಕಳಿಂದ ಸುಖ, ರೊಕ್ಕದಿಂದ ಸುಖ, ಅರಮನೆಯಿಂದ ಸುಖ ಅಂತ ವಿಷಯಗಳ ಸುಖ ಅನ್ಸಕತ್ತವಲ್ಲಪ್ಪ. ಅಲ್ಲಿ ತೋರುವ ಸುಖ ಅದು ನಿನ್ನ ಸುಖ. ಜ್ಞಾನಿಗೂ ಅಜ್ಞಾನಿಗೂ ಏನು ವ್ಯತ್ಯಾಸ? ಜ್ಞಾನಿನೂ ಸುಖವನ್ನ ಅನುಭವಿಸ್ತಾನ, ಅಜ್ಞಾನಿ ಸುಖವನ್ನ ಅನುಭವಿಸ್ತಾನ. ವಿಷಯಗಳಿಂದ ಸುಖ ಇಬ್ರು ಅನುಭವಿಸ್ತಾರ. ಅವ್ರೇನು ವಿಷಯಗಳಿಂದ ಸುಖ ಅನುಭವಿಸಂಗಿಲ್ಲೇನು? ಉಣ್ತಾರ, ನೋಡ್ತಾರ, ಕೇಳ್ತಾರ, ಅನುಭವಿಸ್ತಾರ ಕರೆ. ಆದರೂ ಸಹಿತ ಏನು ವ್ಯತ್ಯಾಸ ಜ್ಞಾನಿಗೆ ಅಜ್ಞಾನಿಗೆ ಅಂದ್ರ, ಜ್ಞಾನಿ ಇಲ್ಲಿ ವಿಷಯದಲ್ಲಿ ತೋರುವಂಥ ಸುಖ ಅದು ನನ್ನ ಸುಖ ಅಂತ ಅನುಭವಿಸ್ತಾನ. ಅಜ್ಞಾನಿ ಹೆಂಡತಿ ಮಕ್ಕಳಿಂದ ಸುಖ ಅಂತ ಅನುಭವಿಸ್ತಾನೆ. ಇಷ್ಟೇ ಫರಕ್ ಆಗಿರೋದಲ್ಲಿ. ತಿಳಿತ್ರಿ? ತಿಳುವಳಿಕೆಯೊಳಗ ವ್ಯತ್ಯಾಸ ಆಗ್ಯದ. ಮಹಾತ್ಮರು ನೀನು ನಿಜವಾಗಿರ್ತಕ್ಕಂಥ ಅರಿವು ಮಾಡಿಕೊಂಡೆ ಅಂದ್ರೆ ನಿನಗೆ ದುಃಖ ಆಗಂಗಿಲ್ಲ. ನಿನಗೆ ಗೊತ್ತಾಗ್ತದ ವಾಸ್ತವಿಕ ಸುಖ ಎಲ್ಲಿಂದ ಬಂತಿದು. ಹೌದಿಲ್ರಿ? ವಿಚಾರ ಮಾಡಿದ್ರೆ ಗೊತ್ತಾಗ್ತದ. ವಿಚಾರ ಮಾಡಿಲ್ಲ ಅಂದ್ರೆ ಎಲ್ಲಿ ಗೊತ್ತಾಕತಿ? ಅದು ನಾಯಿ ತಿಂತು ಅದೇ ಸುಖ ಅಂತ, ಆಮೇಲೆ ಮೊಕ್ಕೋತು ಬಾಯಿ ತೆಗಿಬೇಕಂತೂ ಉಣ್ಣಾಗಿತ್ತು ಬಾಯಿ. ಅವಾಗ ವಿಚಾರ ಮಾಡೋಕತ್ತದು, ಯಾಕೆ ನನ್ನ ಬಾಯಿ ಇಷ್ಟು ನೋವಾಗ್ಯದ, ನಾ ಬಾಯಿನೇ ತೆಗಿಯಕ್ಕೆ ಬರವಲ್ತಲ್ಲ, ಏನಾಗ್ಯದ ಅಂತ ವಿಚಾರ ಮಾಡಿತು. ಅವಾಗ ಗೊತ್ತಾತಂತದಕ್ಕೆ, ಅಯ್ಯೋ ನಾ ಎಂಥ ಮೂರ್ಖಿದ್ದೀನಿ, ನಂದೇ ಹೊಸಡು ಚುಚ್ಚಿ ರಕ್ತ ಬಂದದ್ದು ನೆಕ್ಕಿ ನಾನು ಅದರಿಂದ ಸುಖ ಅಂದೆಲ್ಲ ಅಂಥದಂಥದ್ದು. ಯಾವಾಗ ಗುರು ಸನ್ನಿಧಾನಕ್ಕೆ ಬಂದ ಅಜ್ಞಾನಿ ಜೀವ ಸದ್ಗುರುನಾಥನಿಂದ ತಿಳ್ಕೊಂಡಪ್ಪ, ವಿಷಯದಲ್ಲಿ ಸುಖ ಏನು ತೋರಕತ್ತದಲ್ಲ ಅದು ನಿನ್ನ ಆತ್ಮ ಸುಖ ಅದ ನೋಡು, ಅದನ್ನ ನೀನು ಅದರಿಂದ ಅಂತ ತಿಳ್ಕೊಂಡು ದುಃಖಿ ಆಗಿದೆಪ್ಪ ಅಂತ ಯಾವಾಗ ಉಪದೇಶ ಮಾಡಿದ, ಅವಾಗ ಪಶ್ಚಾತ್ತಾಪ ಆಗ್ತದೆ. ಸುಮ್ಮನೆ ಅನುಭವಿಸಿದ್ನಲ್ಲಪ್ಪ, ಸುಮ್ಮನೆ ನನ್ನ ಆಯುಷ್ಯವನ್ನು ಹಾಳು ಮಾಡ್ಕೊಂಡೆಲ್ಲ ಅಂತ ಅವಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತದ. ಅದಕ್ಕೆ ಶಾಸ್ತ್ರಗಳು ನಮಗ ವಿಷಯದಿಂದ ಸುಖ ಅದು ಪರ್ಮನೆಂಟ್ ಸುಖ ಅಲ್ಲವೇ ಅಲ್ಲ. ಅದಕ್ಕೆ ನೀನು ಏನಾಗುತ್ತದಂದ್ರೆ ಬರ್ತಾ ಬರ್ತಾ ಅದ್ರೊಳಗೆ ಸಿಡಿಮಿಡಿ ಆಗಿಬಿಡ್ತದ ಮನುಷ್ಯನಿಗೆ. ಬೇಡಪ್ಪ ಈ ಸಂಸಾರ ಅಂತ ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಉಸ್ಕಾ ಬಾದ್ ವಹ ಪುತ್ರೋಂಸೆ ಪ್ರೇಮ್ ಕರ್ತಾ ಹೈ. ಹೆಂಡತಿ ಪ್ರೀತಿ ಓದ ಬಳಿಕ ಮತ್ತು ಮಕ್ಕಳ ಮ್ಯಾಗ ಪ್ರೀತಿ ಮಾಡ್ತಾನೆ. ಮತ್ತು ಅದು ಮಕ್ಕಳಾದ ಬಳಿಕ ಧನದ ಮ್ಯಾಗ ಪ್ರೀತಿ ಮಾಡಕ್ಕೆ ಚಾಲೂ ಮಾಡ್ತಾನೆ. ಅವಾಗ ಏನಾಗ್ತದ, ಅದ್ರ ಮ್ಯಾಗ ಪ್ರೀತಿ ಇದ್ರ ಮ್ಯಾಗ ಪ್ರೀತಿ ಅಂತ ಬದಲಾಸ್ಕೋತ ಹೋಗೋದಾಗ ಇವನ ಆಯುಷ್ಯನೇ ಮುಗಿದೋಗಿರ್ತದೆ. ಏನು ಮಾಡಕ್ಕೆ ಬರ್ತದ? ಅದಕ್ಕೆ ಶಾಸ್ತ್ರಗಳಪ್ಪ, ಯಾರ ಪ್ರೀತಿ ಪರ್ಮನೆಂಟ್ ಇಲ್ಲ, ಭಗವಂತನ ಪ್ರೀತಿಯನ್ನು ಮಾಡು, ಪರಮಾತ್ಮನಲ್ಲಿ ನಿನ್ನ ಪ್ರೇಮವನ್ನು ಸಮರ್ಪಣೆ ಮಾಡ್ಕೋ. ಶ್ರೀ ಭಾಗವತ ಶಾಸ್ತ್ರಕ ಬಾರ್ ಬಾರ್ ಸುನೋಂಗೆ ತೋ ಪರಮಾತ್ಮ ಸೆ ಪ್ರೇಮ್ ಬಡೇಗ. ಅದಕ್ಕೆ ಅವ್ರು ಹೇಳ್ತಾರೆ, ಮೇಲಿಂದ ಮೇಲೆ ಸತ್ಸಂಗ, ಭಗವತ್ ಚಿಂತನ, ಭಾಗವತ ಮೊದಲಾಗಿರ್ತಕ್ಕಂಥ ಪುರಾಣಗಳನ್ನು ಕೇಳೋದ್ರಿಂದ ಪರಮಾತ್ಮನ ಪ್ರೇಮ ಏನಾಗ್ತದೆ, ಹೃದಯದೊಳಗೆ ಹೆಚ್ಚಾಕೋತ ಹೋಗ್ತದ, ಪ್ರಪಂಚದ ಪ್ರೇಮ ಕಮ್ಮಿ ಆಕ್ಕೋತ ಹೋಗ್ತದ. ಆಜ್ಕಲ್ लोग भक्ति तो बहुत करते हैं परंतु भगवान के साधन और संसारिक सुखों को साध्य मानकर ही करते हैं. ಅದಕ್ಕೆ ಅವ್ರು ಹೇಳ್ತಾರೆ, ಇವತ್ತ ನಾಳೆ ಜನ ಭಾಳ ಭಕ್ತಿ ಮಾಡ್ತಾರಿಲ್ರಿ. ಹಿಂದಕ್ಕೆ ಭಾಳ ಕಷ್ಟ ಇರ್ತಿತ್ತು, ಭಕ್ತಿ ಮಾಡೋದು ಕಮ್ಮಿ ಇತ್ತು. ಹಿಂಗೆ ಯಾರು ಗುಡಿಗೆ ಬರೋದು, ದಾನ ಧರ್ಮ ಇಂಥವು ಮಾಡ್ತಿದ್ರೇನ್ರಿ ಹಿಂದಕ್ಕಿನ ಮಂದಿ? ಇರಲಿಲ್ಲ ಆಗದೆಲ್ಲ. ಪಾಪ ಅವ್ರದವ್ರಿಗೆ ಊಟಕ್ಕೆ ಇರ್ಲಾರ್ದಾಗ ಅವ್ರೇನು ಭಕ್ತಿ ಮಾಡಕ್ಕೆ ಬರ್ತದೆ, ಅವ್ರೇನು ಗುಡಿ ಕಟ್ತಾರೆ? ಇವತ್ತು ಕೋಟಿಗಟ್ಟಲೆ ಗುಡಿ ಕಟ್ತೀವಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತೀವಿ ನಾವು, ಹೌದಿಲ್ರಿ? ಭಕ್ತಿಯನ್ನು ಪ್ರದರ್ಶನ ಮಾಡ್ಕೋತೀವಿ ಕರೆ, ಆದ್ರೆ ಪ್ರಪಂಚನೇ ಸಾಧ್ಯ ಅಂತ ತಿಳ್ಕೊಂಡು ಭಕ್ತಿ ಮಾಡಕತ್ತೀವಿ ಏನ್ರಿ? ಪ್ರಪಂಚದ ಏನಾದರೂ ಒಂದು ಪಡ್ಕೋಬೇಕು, ಅದರಿಂದ ನಾವು ಭಕ್ತಿ ಮಾಡಿ
ಏನಾದರೂ ದೇವರಿಂದ ಪಡ್ಕೋಬೇಕು ಪ್ರಪಂಚ ವಸ್ತುಗಳನ್ನಂತ ಭಕ್ತಿ ಮಾಡ್ತೀವಿ ವಿನಾ ದೇವರೇ ನನ್ನ ಸಾಧ್ಯ, ನಾನು ದೇವರ ಪ್ರಾಪ್ತಿ ಮಾಡ್ಕೊಳಕ್ಕೆ ಭಕ್ತಿ ಮಾಡ್ತೀನಿ ಅನ್ನೋರು ಎಷ್ಟು ಜನ ಸಿಗುತ್ತಾರ? ಸಿಗ್ತೀವೇನ್ರಿ? ನಾವು ದೇವ್ರಿಗೆ ಬರ್ತೀವಿ ಅಂದ್ರೆ ಸುಮ್ಮನೆ ಬರಂಗಿಲ್ಲ, ಇಷ್ಟು ಉದ್ದಲ್ಲಿ ಇಷ್ಟು ತೊಗೊಂಡೇ ಬಂದಿರ್ತೀವಿ. ಹೌದಂತೀರಿ? ಅವನು ಮುಂದೆ ನಿಂದ್ರ ತಡ ಚಲವ ಲೀಸ್ಟ್ ಓದಕ್ಕೆ ಏಟು ಓದ್ತೀವಿ ಸಿಗಲೇ ಇಲ್ಲ, ನಡಿ ದೇವ್ರ ಬಲ್ಲಿ ಏನು ಶಕ್ತಿನೇ ಇಲ್ಲ, ಮತ್ತೊಂದು ದೇವ್ರು ಹುಡುಕಾನಂತ ನಾವು. ಹೌದ್ರಿ? ದಿನಕ್ಕೊಂದು ದೇವತೆಯನ್ನು ಬದಲಾಯಿಸ್ಕೋತ ಹೋಗ್ತೀವಿ ನಾವು. ಭಕ್ತಿ ಯಾಕೆ ನಾವು ಎಂಥ ಭಕ್ತಿ ಮಾಡ್ತೀವಿ ಅಂದರೆ ಸಕಾಮವಾಗಿರ್ತಕ್ಕಂಥ ಭಕ್ತಿ. ಈ ದೇವರನ್ನು ಪೂಜಾ ಮಾಡ್ತೀವಿ, ಭಕ್ತಿ ಮಾಡ್ತೀವಿ ಅಂದರೆ ಇದರಿಂದ ಈ ಸಾಧ್ಯವನ್ನು ಪ್ರಪಂಚದ ವಸ್ತುವನ್ನು ನಾವು ಪಡ್ಕೋಬೇಕಂತ ಮಾಡಿದ್ವಿ ವಿನಃ ನಾವು ಪರಮಾತ್ಮನ ಸಿಗಬೇಕು ಅಂತ ನಿಷ್ಕಾಮವಾಗಿ ಭಕ್ತಿಯನ್ನು ಯಾರೂ ಮಾಡಂಗಿಲ್ಲ. ಅಥವಾ ಭಕ್ತಿ ಸಾರ್ಥಕ ನಹಿ ಓತಿ ಹೈ, ಅದಕ್ಕೆ ನಮ್ಮ ಭಕ್ತಿ ಏನಾಗವಲ್ತು? ಸಾರ್ಥಕ ಆಗವಲ್ತದು. ಅವರು ಲೋಗ ದುಃಖಿ ಹೋತಿ ಹೈ, ಅದಕ್ಕೆ ದುಃಖಿ ಆಗ್ತಾರ. ಶ್ರೀ ಭಗವಾನ್ ಕೋ ಹಿ ಸಾಧ್ಯ ಮಾನು ಸಂಸಾರಕ್ಕೆ ಸುಖೋಂಕೋ ನಹಿ. ಪರಮಾತ್ಮನೇ ನನ್ನ ಜೀವನದ ಲಕ್ಷ್ಯ, ಅವನನ್ನೇ ನಾನು ಪ್ರಾಪ್ತಿ ಮಾಡ್ಕೋಬೇಕಂತ ತಿಳ್ಕೊಂಡು ಮನುಷ್ಯ ಅದರ ಸಲುವಾಗಿನೇ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಅವ ಭಕ್ತಿಯನ್ನು ಮಾಡಬೇಕೇ ವಿನಃ ವಿಷಯಗಳ ಪ್ರಾಪ್ತಿ ಸಲುವಾಗಿ ನೀನು ಭಕ್ತಿ ಮಾಡಕ್ಕೆ ಹೋಗ್ಬೇಡ. ಕಥಾಮೆ ಹಾಸ್ಯ ರಸ ಗೌಣ ಹೈ. ಈ ಭಾಗವತ ಕಥೆಯನ್ನು ನಾವು ಪ್ರಾರಂಭ ಮಾಡಿವಲ್ಲ, ಇದ್ರೊಳಗೆ ಹಾಸ್ಯಪಾಸ್ಯ ಮಾಡಂಗಿಲ್ಲ ನಾವು ಅಂತ ಹೇಳ್ತಾರೆ ಅವರು. ಅಂದ್ರೆ ನಗಸ ಕಥೆ ಅಲ್ಲಿದು ತಿಳಿತ್ರಿ. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪುಷ್ಟಿ ಮಾಡೋ ಸಲುವಾಗಿನೇ ಹೇಳಿರ್ತಕ್ಕಂಥ ಕಥೆ ಅದ. ಇದ್ರೊಳಗೆ ಹಾಸ್ಯರಸ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕಥಾ ಕಿಶಿಕೋ ಅಸಾನೆ ಕೇಲಿಯೇ ನೈ ಹೈ. ನಗಸ ಸಲುವಾಗಿ ಈ ಭಾಗವತ ಕಥಾವನ್ನು ನಾವು ಹೇಳಂಗಿಲ್ಲ. ಕಥಾ ತೋ ಈಶ್ವರಕೋ ಪ್ರಸನ್ನ ಕರ್ನೆ ಕೇಲಿಯೇ ಹೈ. ಇದು ಎದಕ್ಕದಾರಿ ಅಂತ ಕೇಳಿದ್ರೆ ಭಗವಂತನ ಪ್ರಸನ್ನತೆಯನ್ನು ನಾವು ಮಾಡಬೇಕಾಗ್ಯದ, ಭಗವಂತನ ಕೃಪಾ ಪಡಿಬೇಕಾಗ್ಯದಲ್ಲ, ಅದಕ್ಕಾಗಿಯೇ ಈ ಭಾಗವತ ಕಥಾವನ್ನು ನಾವು ಹೇಳ್ತಾ ಇದ್ದೀವಿ. ಶ್ರೋತಾओं के ಹೃದಯ ಮೇ ಜೋ ಶೋಕ ಜಾಗೃತ್ ಕರೆ ವಹ ಶುದ್ಧ. ನೋಡ್ರಿ, ಕೇಳ್ತಕ್ಕಂಥವ್ರ ಕಣ್ಣಾಗ ನೀರು ಬರ್ಬೇಕಂತಾರ ಅವ್ರು. ಶುದ್ಧವಾಗಿರ್ತಕ್ಕಂಥ ಹೃದಯದೊಳಗೆ ಭಗವಂತನ ಪ್ರತಿಯಾಗಿರ್ತಕ್ಕಂಥ ಲೀಲೆಗಳನ್ನು ನಾವು ಕೇಳಾಕತ್ತಿದ್ವಿ ಹೇಳಕತ್ತೀವಿ ಅಂದ್ರೆ ಕಣ್ಣೀರು ಧಾರಾಕಾರವಾಗಿ ತಾನೇ ಹರಿತಾ ಇರ್ತಾವವು. ಶ್ರೋತೃಗಳಾಗಿರ್ತಕ್ಕಂಥವರು ಪ್ರೇಮದಿಂದ ಕೇಳಿದ್ರಂದ್ರೆ ಅವ್ರ ಹೃದಯದೊಳಗೆ ನೀರು ತಾನೇ ಬಂದೇ ಬರ್ತದೆ ಕಣ್ಣೊಳಗಂತ. ಕಥಾ ಶುದ್ಧ ಹೃದಯ ಮೇ ರೋನೆ ಕೇಲಿಯೇ ಹೈ. ಅದು ಶುದ್ಧ ಹೃದಯ ಅಳಬೇಕದು. ಯಾರ ಸಲುವಾಗಿ ಅಳಬೇಕ್ರಿ? ಪರಮಾತ್ಮನ ಸಲುವಾಗಿ ಅಳಬೇಕೇ ವಿನಾ ಪ್ರಪಂಚಕ್ಕಾಗಿ ಅಳೋದಿಲ್ಲ, ಅದು ನಗಸೋದಿಲ್ಲ. ಭಗವಂತನನ್ನ ಹೃದಯದೊಳಗಿಟ್ಟುಕೊಂಡು ಯಾವಾಗ ನನಗೆ ಆ ಭಗವಂತನ ದರ್ಶನ ಆದೀತು ಅಂತ ಹೃದಯ ತಳಮಳಗೊಂಡು ಕಣ್ಣಾಗ ನೀರು ಬರ್ತಿರಬೇಕು. ಅದನ್ನು ಮಾಡೋ ಸಲುವಾಗಿನೇ ಈ ಕಥಾ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿವಿ ಅಂತ ಹೇಳ್ತಾರೆ ಅವರು. ಮೇರಾ ಆಜ್ ತಕ್ ಜೀವನ್ ನಿರರ್ಥಕ ಹಿ ನಿಕಲ್ ಗಯಾ. ಆದಿ ಭಾವ ಹೃದಯ ಮೇ ಜಾಗೆ ತೋ ಐಸಾ ಕಥಾ ಕಾ ಶ್ರವಣ ಸಾರ್ಥಕ ಹುವಾ. ಹಿಂಗಾಗಬೇಕು. ಕೇಳ್ತಾ ಕೇಳ್ತಾ ನಮ್ಮ ಜೀವನ ಸುಮ್ಮನೆ ಇಷ್ಟು ದಿನ ವ್ಯರ್ಥವಾಗಿ ಕಳೆದು ಬಿಟ್ಟಿವಲ್ರಿ. ನಾವು ಗೊತ್ತೇ ಆಗಲಿಲ್ಲಲ್ಲ, ನಮಗೆ ಏನು ಮಾಡಬೇಕಂತಕ್ಕಂಥ ಸಾಧನನೇ ತಿಳಿಲಿಲ್ಲ. ಅರ್ಧ ಆಯುಷ್ಯನೇ ನಮ್ಮ ಜೀವನದ ಹಾಳು ಮಾಡ್ಕೊಂಡು ಬಿಟ್ಟಿವಲ್ಲ ಅಂತ ತಿಳ್ಕೊಂಡು ಮನುಷ್ಯನಿಗೆ ಏನಾಗಬೇಕು? ಹೃದಯದೊಳಗೆ ಪಶ್ಚಾತ್ತಾಪ ಆಗಬೇಕು. ಕೇಳಿದ ಬಳಿಕ ನಾನು ಏನಾದರೂ ಸಾಧನೆ ಮಾಡಿ ಸಾಧ್ಯವನ್ನು ಪಡ್ಕೋಬೇಕಪ್ಪ, ಇಷ್ಟು ದಿನ ವ್ಯರ್ಥವಾಗಿ ಕಳೆದೆ ಅಂತ ಅವನ ಹೃದಯದೊಳಗೆ ತಳಮಳ ಆಗ್ತಿರಬೇಕು. ಅವಾಗ ನೀ ಏನು ಕೇಳಿದ್ದು ಸಾರ್ಥಕ ಆಗ್ತದ. ಶ್ರವಣ ಅವತ್ತೇ ಸಾರ್ಥಕ ಆಗ್ತದ. ಕಥಾ ಸುನನೇಕೆ ಬಾದ್ ಪಾಪ ನ ಚೂಟೆ ಅವ್ರ ವೈರಾಗ್ಯ ಉತ್ಪನ್ನ ನ ಹೋತೋ ಕಥಾ ಕಾ ಶ್ರವಣ್ ಕಿಸ್ ಕಾಮ್ ಕಾ. ಕೇಳ್ತಾರ ಅವರು. ನೋಡಪ್ಪ, ನೀನು ಕೇಳಾಕತ್ತಿ ಅಂದ್ರೆ ಪಾಪ ಮಾಡೋದು ಬಂದಾಗಬೇಕು. ತಿಳಿತ್ರಿ? ನಾವು ದಿನನಿತ್ಯ ಶಾಸ್ತ್ರ ಪ್ರವಚನಗಳನ್ನು ಕೇಳ್ತೀವಿ ಅಂದ್ರೆ ನಮ್ಮ ಮನಸ್ಸು ಏನಾಗಬೇಕು? ಪಾಪ ವಿರಹಿತ ಆಗಬೇಕು. ಮನ ವಾಣಿ ದೇಹದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಗಳು ನಮ್ಮಿಂದ ಘಟಿಸಬಾರ್ದು. ಒಂದು ವೇಳೆ ಆಗತ್ತಿತ್ತಪ್ಪ, ನೀ ಏನು ಶ್ರವಣ ಮಾಡಿ ಎಷ್ಟು ಮಹಾತ್ಮರು ನಿನಗೆ ಹೇಳಿ ಕೇಳಿದ್ರೂ ಕೂಡ ನಿನ್ನ ಮನಸ್ಸು ಮತ್ತು ಪಾಪನೇ ಮಾಡಾಕತ್ತಿತ್ತು, ನಿನ್ನೊಳಗೆ ವೈರಾಗ್ಯ ಅಂತಕ್ಕಂಥದ್ದು ಹುಟ್ಲೇ ಇಲ್ಲ, ಭಗವಂತನ ಪ್ರತಿಯಾಗಿರ್ತಕ್ಕಂಥ ಪ್ರೇಮ ಜಾಗೃತನೇ ಆಗಲಿಲ್ಲ ಅಂದ್ರೆ ಈ ಶ್ರವಣ ಎದಕ್ಕೆ? ಏನು ಕೆಲಸಕ್ಕಂತಾರ ಅವ್ರು. ಏನು ಕೆಲಸಕ್ಕಾಗಿ ಹೇಳ್ಬೇಕಪ್ಪ? ಏನಾದರೂ ಒಂದಿಷ್ಟು ಜೀವನದೊಳಗೆ ಪರಿಣಾಮ ಆಗಬೇಕಂತಾರ ಅವ್ರು. ಮಹಾತ್ಮನ ಮಾತುಗಳು ಪರಿಣಾಮ ಆಗಬೇಕು ಹೃದಯಕ್ಕೆ.
ಎಲ್ಲಿ ತನಕ ಪರಿಣಾಮ ಆಗಂಗಿಲ್ಲ ಅಲ್ಲಿ ತನಕ ಪರಿವರ್ತನೆ ಆಗಕ್ಕೆ ಸಾಧ್ಯನೇ ಇಲ್ಲ ಜೀವನದೊಳಗೆ. ಹೌದಿಲ್ರಿ? ಎಷ್ಟು ಮಂದಿ ಮಹಾತ್ಮರು ಸ್ವತಃ ಪರಮಾತ್ಮ ಬಂದ್ರೂ ನಾವು ಎಂದು ಪರಿವರ್ತನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹೃದಯದೊಳಗೆ ಇಳಿಸ್ಕೊಳಂಗಿಲ್ಲಲ್ರಿ ನಾವು. ಆ ಮಹಾತ್ಮರ ಮಾತುಗಳು ಹೃದಯಕ್ಕೆ ಇಳಿದು ಅಂದ್ರೆ ಪರಿಣಾಮ ಮಾಡ್ತಾವವು. ಪರಿಣಾಮ ಆಯಿತು ಅಂದ್ರೆ ಪರಿವರ್ತನೆ ಮಾಡ್ತಾವಲ್ಲ. ಯಾವುದೇ ಮಾತು ಬೈದಾರಂತ ತಿಳ್ಕೊರಿ, ಯಾರ ನೀವು ಬೈದಾರಂದ್ರೆ ಏನಕ್ಕ ಪರಿಣಾಮ ಆಗ್ಯಾವ ಇಲ್ಲ? ಏನ್ಯಾಕೆ ಅನ್ವಲ್ರಕ್ಕಂತ ಹಂಗ ತಲೆ ತೆಗೆಸ್ಕುಂತಿತ್ತಂದ್ರೆ ಏನು ಲಜ್ಜಿಗೆಡಿದಾರಿ ಅಂತಾರೆ. ಹೌದಿಲ್ರಿ? ಬೈಗಳ ಪರಿಣಾಮ ಮಾಡಿದ್ರೇ ಮನಿತನ ಹೋಗಿರ್ ಜಗಳಕ್ಕೆ. ಹಿಂಗಂದಿ ಅಂತಲ್ಲ, ಯಾಕಂದಿ ನನಗಂತ. ಹೌದಂತಿರಲಿಲ್ಲ? ಎಷ್ಟು ಬೈಗಳ ಪರಿಣಾಮ ಆಗುತ್ತಾವು. ಮಹಾತ್ಮರ ಮಾತು ಅಷ್ಟೇ ಪರಿಣಾಮ ಆಗಿದ್ವು ಅಂದ್ರೆ ಏನಾಗಿರ್ತಿದ್ವೋ ಯಾರಿಗೆ ಗೊತ್ತಿಟ್ಟತಿ ನಾವು. ಹೌದಿಲ್ರಿ? ದೇವರೇ ಆಗಿರ್ತಿದ್ವಿ. ಆದ್ರೆ ನಾವು ಯಾಕೆ ದೇವ್ವಾಗಿ ಕುಂತೀವ್ರಿ ಅಂದ್ರೆ ನಮ್ಮ ಪರಿಣಾಮ ಆಗಿಲ್ಲ. ಮಹಾತ್ಮ ಎಷ್ಟು ಸುಂದರವಾಗಿರ್ತಕ್ಕಂಥ ಭಾಗವತವನ್ನು ನಾವು ಕೇಳಿದರೂ ಕೂಡ ನಮ್ಮ ಮನಸ್ಸಿನೊಳಗೆ ಭಕ್ತಿ ಜಾಗೃತ ಆಗಲಿಲ್ಲ, ವೈರಾಗ್ಯ ಹುಟ್ಟಲಿಲ್ಲ, ಪಾಪ ಹೋಗಲೇ ಇಲ್ಲ, ಪಾಪ ಮಾಡೋದು ಬಿಡಲೇ ಇಲ್ಲ ಅಂದ್ರೆ ನೀ ಏನು ಮಾಡಿದ್ರು ಶ್ರವಣಕ್ಕೆ ಸಾರ್ಥಕತೆ ಇಲ್ಲ ನೋಡಪ್ಪ ಅಂತ ಹೇಳಿದ್ರು ಅವ್ರು. ಶ್ರೀ ಭಾಗವತ್ ಕೆ ದರ್ಶನ್ ಸೆ ಶ್ರವಣ ಸೆ ಪೂಜಾ ಸೆ ಪಾಪ ಕಾ ನಾಶ ಹೋತಾ ಹೈ. ಇದು ಭಾಗವತ ಕಥಾ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದನ್ನು ನೋಡಿದರೆ, ಈ ಗ್ರಂಥವನ್ನು ನೋಡಿದ್ರೇ ನಿನಗೆ ಪಾಪ ಹೋಗ್ತದ. ಅಷ್ಟೇ ಅಲ್ಲ, ಇದನ್ನು ಕೇಳಿದ್ರೂ ಕೂಡ ನಿನ್ನ ಪಾಪ ನಾಶ ಆಗ್ತದ. ಇದ್ರ ಪೂಜಾ ಮಾಡಿದೆ ಅಂದ್ರೂ ಕೂಡ ನಿನ್ನ ಪಾಪ ನಾಶ ಆಗುತ್ತದ. ಅಂತೆ ಮಹಾರಾಷ್ಟ್ರದೊಳಗೆ ಪ್ರತಿಯೊಬ್ಬರು ಶ್ರೀಮದ್ ಭಾಗವತ ಕಥಾ ಮನೆಗಿರ್ತವೆ. ಅವರು ನಮ್ಮ ಹೆಂಗೆ ಸಿದ್ಧಾಡಪ್ಪನ ಚರಿತ್ರೆ ನಾವು ಮನೆಗಿಟ್ಟಿವಿ ಭಕ್ತರು, ಹಂಗೆ ಭಾಗವತ ಕಥಾ ಅಂತಕ್ಕಂಥದ್ದು ಎಲ್ಲರ ಮನೆಯೊಳಗೂ ಪೂಜೆ ಮಾಡ್ಕೋತಾ ಇರ್ತಾರೆ. ಅವ್ರು ಅದನ್ನು ಶ್ರವಣ ಓದ್ತಾ ಇರ್ತಾರೆ. ಮತ್ತು ಓದೋದ್ರಿಂದ, ಕೇಳೋದ್ರಿಂದ, ನೋಡೋದ್ರಿಂದ, ದರ್ಶನ ಮಾಡೋದ್ರಿಂದ ನಮ್ಮ ಸಮಸ್ತ ಪಾಪಗಳು ಏನಾಗ್ತಾವಂತ ನಾಶ ಆಗಿಬಿಡ್ತಾವು. ಶ್ರೀಮದ್ ಭಾಗವತಕ್ಕೆ ಶ್ರವಣ ಮಾತ್ರ ಶೇಹಿ ಸದ್ಗತಿ ಮಿಲ್ತಿ ಹೈ. ಇದನ್ನು ಕೇಳಿದ್ರೇ ಏನಾಗ್ತದ? ಸದ್ಗತಿ ಪ್ರಾಪ್ತಿ ಆಗ್ತದ. ಅದಕ್ಕೆ ಕೇಳ್ರಿ ಅಂತಾರ ಅವ್ರು. ಕಥಾಶ್ರವಣ ಕಾ ಲಾಭ ಆತ್ಮದೇವ ಬ್ರಾಹ್ಮಣ ಕ ಚರಿತ್ರೆ ಕಹಕರ್ ಬತಲಾಯ ಗಯಾ ಹೈ. ಈ ಆತ್ಮ ದೇವ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ, ಅವನ ಚರಿತ್ರೆಯಿಂದ ಇದರ ಲಾಭ ಏನಂತಕ್ಕಂಥದ್ದನ್ನು ನಾವು ಹೇಳುತ್ತೀವಿ. ಯಾವ ರೀತಿಯಿಂದ ಈ ಭಾಗವತ ಕಥಾ ಶ್ರವಣ ಮಾಡೋದ್ರಿಂದ ಸದ್ಗತಿಯನ್ನು ಪಡ್ಕೊಳಕ್ಕೆ ಬರ್ತದ್ರಿ ಅಂದ್ರೆ ಆತ್ಮದೇವ ಅನ್ನುವಂಥ ಬ್ರಾಹ್ಮಣನ ಚರಿತ್ರೆಯಿಂದ ನಮಗೆ ಅದನ್ನು ತಿಳ್ಕೊಳಕ್ಕೆ ಬರ್ತದ. ನಾವು ಅದನ್ನು ಮುಂದೆ ಹೇಳ್ತೀವಿ ಅಂತಾರೆ ಅವರು. ಅದೇ ಕಥೆ ಅದ ಈ ಸದ್ದ. ಬಿನಾ ದೃಷ್ಟಾಂತಕ ಸಿದ್ಧಾಂತ ಮನ್ಕೋ ನಹಿ ಚೂತ. ನೋಡ್ರಿ, ನಾವು ದೃಷ್ಟಾಂತ ಹೇಳಲಾರ್ದೇ ನಿಮಗೆ ಸಿದ್ಧಾಂತ ಮುಟ್ಟಂಗ ಇಲ್ಲ, ಮನಸ್ಸಿಗೆ ಅದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅತಃ ಆತ್ಮದೇವ ಬ್ರಾಹ್ಮಣಕ ಚರಿತ್ರೆ ಕಹಾಗಯ ಹೈ. ಅದಕ್ಕಾಗಿ ನಾವೇನು ಮಾಡಾಕತ್ತೀವಿ, ನಿಮಗೆ ಇದರಿಂದ ಏನು ಲಾಭದ, ಯಾರು ಪಡ್ಕೊಂಡವ್ರು ಬೇಕಲ್ಲ ಒಬ್ರರ. ಬರೀ ಹೇಳಿದ್ರೆ ಕೆಲಸ ಆಗಂಗಿಲ್ಲ. ಅದ್ರ ಬಗ್ಗೆ ನಮಗೆ ಶ್ರದ್ಧಾ ನಿಷ್ಠ ಹುಟ್ಟಬೇಕಾಗಿತ್ತಂದ್ರೆ ಈ ಗ್ರಂಥವನ್ನು ಶ್ರವಣ ಮಾಡಿ ಸದ್ಗತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರ ದೃಷ್ಟಾಂತ ನಿಮಗೆ ನಾವು ಹೇಳಿದ್ವಿ ಅಂದ್ರೆ ನಿಮ್ಮ ಮನಸ್ಸಿನೊಳಗೆ ಇದರ ಪ್ರತಿಯಾಗಿ ಭಕ್ತಿ ಹುಟ್ಟುತ್ತದ, ಗ್ರಂಥದ ಪ್ರತಿಯಾಗಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಆತ್ಮದೇವನ ಕಥೆಯನ್ನು ಹೇಳ್ತೀವಿ. ನಿಮಗೆ ಕಥೆ ಹೇಳಲಾರ್ದೇ ಸಿದ್ಧಾಂತ ತಿಳಿಯೋಕೆ ಸಾಧ್ಯನೇ ಇಲ್ಲ. ಯಾವುದೇ ಶಾಸ್ತ್ರಕಾರರು ಮುಮುಕ್ಷುವಿಗೆ ಆಗಲಿ, ಭಕ್ತರಿಗಾಗಲಿ, ಶ್ರೋತಾ ಜನಗಳಿಗಾಗಲಿ ಮನ ಮುಟ್ಟುವಂಗ ಅವರ ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ಪ್ರತಿ ಒಬ್ಬ ಮಹಾತ್ಮರು ದೃಷ್ಟಾಂತ, ಯುಕ್ತಿ, ಅನುಭವಗಳನ್ನು ಕೊಟ್ಟು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿನೂ ಕೂಡ ನಾವೇನು ಮಾಡ್ತೀವಿ, ನಿಮಗೆ ತಿಳಿಸೋ ಸಲುವಾಗಿ ಕಥೆಯನ್ನು ಹೇಳ್ತೀವಿ. ಕಥಾ ಕೇವಲ ರೂಪಕ್ ನೈ ಹೈ. ಇಲ್ಲಿ ಹೇಳ್ತಕ್ಕಂಥ ಕಥೆ ಏನದ ಆತ್ಮದೇವಂದು, ಅದು ಹೇಳಕತ್ತ ರೂಪಕ ಮಾಡಿ ಹೇಳಕತ್ತಾರಂತ ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಕಥಾಕಿ ಲೀಲಾ ಸಚ್ಚಿ ಹೈ. ಇದು ಏನು ನಾವು ಹೇಳ್ತೀವಿ ಮುಂದೆ ಈ ಕಥೆ, ಇದು ಬಹಳ ಸತ್ಯವಾಗಿ ನಡೆದಿರ್ತಕ್ಕಂಥ ಘಟನೆ ಅದ. ಅದನ್ನು ನಾವು ನಿಮಗೆ ಹೇಳ್ತೀವಿ, ರೂಪಕ ಅಲ್ಲ. ಅವರು ಉಸ್ಮೆ ಕಹಾ ಗಯ ಅಧ್ಯಾತ್ಮ ಸಿದ್ಧಾಂತ ಬಿ ಸತ್ಯ ಹೈ. ಈ ಬರೀ ಕಥೆ ಅಷ್ಟೇ ಹೇಳಕತ್ತಿಲ್ಲ, ಇದ್ರೊಳಗೆ ಅಧ್ಯಾತ್ಮ ಸಿದ್ಧಾಂತವನ್ನು ಕಥೆಯ ಜೊತೆಗೆ ಪ್ರತಿ ಒಂದೊಂದಕ್ಕೂ ಅಧ್ಯಾತ್ಮದ ಸಿದ್ಧಾಂತವನ್ನು ಹಚ್ಚಿನೇ ಹೇಳಕತ್ತಾರ. ಈಗ ಆತ್ಮದೇವನ ಕಥೆ ಜೊತೆಗೆ ನಮಗೇನು ಮಾಡ್ತಾರಂದ್ರೆ ಸಿದ್ಧಾಂತವನ್ನು ಹೇಳ್ತಾರೆ. ಅದನ್ನು ಕೂಡ ಸತ್ಯವಾಗಿರ್ತಕ್ಕಂಥದ್ದದ, ಕಥೆನೂ ಕೂಡ ಸತ್ಯವಾಗಿರ್ತಕ್ಕಂಥದ್ದದ. ಯಾರು ಈ ಆತ್ಮದೇವನ ಕಥೆಯನ್ನು ನೀವು ಶ್ರವಣ ಮಾಡ್ತೀರಿ, ನಿಮಗೂ ಕೂಡ ಅದರ ಲಾಭವನ್ನು ಪಡ್ಕೊಳಕ್ಕೆ ಬರ್ತದ, ಸದ್ಗತಿ ಪ್ರಾಪ್ತಿ ಆಗ್ತದಂತ ತಿಳ್ಕೊಂಡು ಈಗ ಆತ್ಮದೇವನ ಕಥೆಯನ್ನು ಪ್ರಾರಂಭ ಮಾಡೋರದಾರ. ಅದ್ರ ಬಗ್ಗೆ ಮತ್ತೆ ನಾಳೆ ದಿವಸ
ಚಿಂತನ ಮಾಡೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನಾಡಿದ ಅವರುಗಳಲ್ಲಿ ರೂಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.